ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಲೇಶ್ವರಂತನಾದ ಯೇಸುವೇ, ನಿನಗೆ ಸ್ತೋತ್ರ, ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ಕರುಣೆ ಇರುವುದಕ್ಕಾಗಿ ಸ್ತೋತ್ರ. ಈ ಸಬ್ಬತ್ ದಿನದ ಆರಾಧನೆಯಲ್ಲಿ ದೇವರೇ ನಿನ್ನ ಪ್ರಸನ್ನತೆ ಚಲಿಸಿದಕ್ಕಾಗಿ ಸ್ತೋತ್ರ. ಕರ್ತನೆ, ಬೆಳಗಿಂದ ಇಲ್ಲಿವರೆಗೆ ನೀನು ನಡೆಸ್ತಾ ಇರೋದಕ್ಕಾಗಿ ಸ್ತೋತ್ರ. ಕರ್ತನೆ, ವಿಶೇಷವಾಗಿ ದೇವರೇ ಅಪ್ಪ ನೀನು ಮಾತಾಡು. ಇವತ್ತಿನ ವಾಕ್ಯಕ್ಕಾಗಿ ಜ್ಞಾನ ಮಾಡಿಕೊಳ್ಳುವಂತ ವಾಕ್ಯ ನೀನು ಮಾತಾಡು. ನಮ್ಮ ಬಾಯಾಗಿ ಮಾತಾಡು. ಎರೆಮೆನ ಒಟ್ಟಿಗೆ ಮಾತಾಡಿದ ದೇವರು ಕರ್ತನ ಮೋಶ ಒಟ್ಟಿಗೆ ಮಾತಾಡಿದ ಸ್ವಾಮಿ ಕರ್ತನ ದೇಶವೇ ನೀನು ಮಾತಾಡೋದು ನಾನು ಪ್ರಾರ್ಥಿಸ್ತೀನಿ. ನೀನು ಮಾತಾಡೋದಾದ್ರೆ ಸ್ವಾಮಿ ಕಲ್ಲು ಬಂಡೆ ಒಳಗಡೆ ನೀರು ತರಿಸ್ತೀಯ. ಅದೇ ರೀತಿಯಾಗಿ ಈ ಒಂದು ದಿನದಲ್ಲಿ ಸ್ವಾಮಿ ಎಲ್ಲಾ ನಿನ್ನ ಮಕ್ಕಳ ಒಟ್ಟಿಗೆ ನೀನು ಮಾತಾಡಿ ನಿನ್ನ ಮಹಿಮೆಗಾಗಿ ನೀನು ಒಪ್ಪೇ ಮಾಡ್ಕೊಂಡು ಪ್ರಾರ್ಥಿಸ್ತೀನಿ. ಸ್ವಾಮಿ ಸಿದ್ಧನಾಗಿದ್ದೀವಿ, ನಿನ್ನ ಮಕ್ಕಳು ಸಿದ್ಧರಾಗಿದ್ದಾರೆ. ನೀನು ಮಾತಾಡು, ನಿನ್ನ ಮಹಿಮೆ ನಡೆಸಿ. ಎಲ್ಲಾ ಕಾರ್ಯಗಳು ಫೇಸ್ಬುಕ್ ಲೈವ್ದಲ್ಲಿ ಎಷ್ಟು ನಿನ್ನ ಮಕ್ಕಳು ಯಾವ್ಯಾವ ಸ್ಥಳದಲ್ಲಿ, ಯಾವ ಊರಲ್ಲಿ, ಯಾವ ಪ್ರಾಂತದಲ್ಲಿ ಎಲ್ಲಿದ್ದಾರೋ ಗೊತ್ತಿಲ್ಲ. ಇದ್ದಂತ ಸ್ಥಳದಲ್ಲಿ ಅವರನ್ನು ಕೂಡ ದೇವರೇ ನೀನು ಆಶ್ರಯ ಮಾಡು. ಅವರೊಟ್ಟಿಗೂ ಕೂಡ ನೀನು ಮಾತಾಡು. ಈ ದಿನಕ್ಕಾಗಿ ಸ್ತೋತ್ರ, ಈ ಗಳಿಗೆಗಾಗಿ ಸ್ತೋತ್ರ, ಈ ಸಮಯಕ್ಕಾಗಿ ಸ್ತೋತ್ರ, ಮತ್ತೊಂದಾವರ್ತಿ ಸಮಯ ಕೊಟ್ಟದಕ್ಕಾಗಿ ಸ್ತೋತ್ರ. ಈ ಆರಾಧನೆಯಲ್ಲಿ ದೇವರೇ ನಿನ್ನ ಪವಿತ್ರವಾದ ಕರ, ನಿನ್ನ ಗಾಯವುಳ್ಳ ಹಸ್ತ ಈಗಲೇ ನೀನು ಮಾತಾಡಿ ನಿನ್ನ ಮಹಿಮೆ ನಡೆಸಬೇಕ ಪ್ರಾರ್ಥಿಸ್ತೇನೆ. ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು, ಈ ಮಂತ್ರ ತಂತ್ರ ಶಕ್ತಿಗಳ ಮುರಿದಕ್ಕಾಗಿ ನಿನ್ನ ಆತ್ಮನ ಬಲ, ಆತ್ಮನ ಕಾರ ನೀನು ಸಹಾಯ ಮಾಡು, ನಡೆಸು. ಯೇಸು ನಾಮದ ಬೇಡ್ತಂತಂದೆ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನು ಒಳ್ಳೆಯವನು, ಒಳ್ಳೆದನ್ನ ಮಾಡುವ ದೇವರಾಗಿದ್ದಾರೆ. ಸರ್ವವಲ್ಲಭನಾದ ದೇವರು, ಸರ್ವಶಕ್ತನಾದ ದೇವರು. ಇವತ್ತು ದಿನದಲ್ಲಿ ನೋಡುವಾಗ ನನ್ನ ಪ್ರೇರೆ ದೇವರು ಖಂಡಿತವಾಗಿ ನಮ್ಮನ್ನ ನಿಮ್ಮನ್ನ ಪ್ರೀತಿ ಮಾಡುವ ದೇವರಾಗಿದ್ದಾರೆ. ಅದೇ ರೀತಿಯಾಗಿ ಎಷ್ಟೋ ಫೇಸ್ಬುಕ್ ಲೈವ್ದಲ್ಲಿ ಸಹೋದರಿಯರು, ಸಹೋದರರು, ಆತ್ಮೀಯ ಮಕ್ಕಳು ಕರ್ತನ ಸನ್ನಿಧಾನದಲ್ಲಿ ಇಟ್ಟುಕೊಂಡು ಎಷ್ಟೋ ಆತ್ಮಿಕ ಬಲವನ್ನು ಹೊಂದಿಕೊಂಡು ನಡೆಯುವಂತಹ ಕರ್ತನ ಸನ್ನಿಧಾನದಲ್ಲಿ ಇರುವಂತಹ ನೀವೆಲ್ಲರೂ ಭಾಗ್ಯವಂತರು. ನೀವೆಲ್ಲರೂ ಭಾಗ್ಯವಂತರು. ಇವತ್ತು ದಿನದಲ್ಲಿ ಈ ಫೇಸ್ಬುಕ್ ಲೈವ್ ದಲ್ಲಿ ನೋಡುವಂತವರು ಎಲ್ಲರೂ ಕೂಡ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಕರ್ತ ನಿಮ್ಮನ್ನ ಆಶೀರ್ವಾದ ಪ್ರಕಾರ ಮಾಡಲಿ. ನಿಮ್ಮ ಆಲೋಚನೆಗಳು ಕೂಡ ನೆರವೇರಿಸಲಿ. ಈಗ ನಾವು ಪ್ರಾರ್ಥನೆಪೂರ್ವಕವಾಗಿದ್ದೀವಿ. ಸಭೆ ಒಳಗಡೆ ನೀವಿಷ್ಟು ಒಂದು ಆತ್ಮವೈತ್ಯವಾಗಿರೋದ್ರಿಂದ, ನಾವು ಸೋಷಿಯಲ್ ಡಿಸ್ಟೆನ್ಷನ್ ಮಾಡ್ತಾ ಇರೋದ್ರಿಂದ ಖಂಡಿತವಾಗಿ ನನ್ನ ಪ್ರೇರೆ ನೀವೆಲ್ಲೇ ಇರ್ಬೋದು, ಹೇಗೆ ಇರ್ಬೋದು, ಅದೇ ರೀತಿಯಾಗಿ ನೀವು ಪ್ರಾರ್ಥನೆ ಜೀವಿತವನ್ನ ಮರೆಯಬೇಡ್ರಿ. ವಾಕ್ಯದಲ್ಲಿ ಆತ್ಮಿಕವಾದ ವಾಕ್ಯಗಳನ್ನ ಟೈಮ್ ಕಳೀರಿ. ಖಂಡಿತವಾಗಿ ದೇವರು ನಿಮ್ಮ ಕುಟುಂಬಗಳನ್ನ, ನೀವಿರುವಂತಹ ಪರಿಸ್ಥಿತಿಗಳನ್ನ ದೇವರು ಬದಲಾಯಿಸುವ ಶಕ್ತರಾಗಿದೆ. ಹಾಗೆ ನಿಮ್ಮ ಜೀವನಗಳೆಲ್ಲ ಸುಖ ಸಂತೋಷ ದೇವರು ನಡೆಸುವ ಶಕ್ತನಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಖಂಡಿತವಾಗಿ ನಾವು ವಚನ ನೋಡುವಾಗ ಇದು 6ನೆಯ ಭಾನುವಾರ. 6ನೆಯ ಭಾನುವಾರ ಎದರ ಬಗ್ಗೆ ನಾವು ಹೋಗ್ತಾ ಇದ್ದೀವಿ? ಹಿಜ್ಕೀಯನ ಬಗ್ಗೆ. ಆತನು ಸಾವು ಮೊದಲು ಹೋರಾಡುವಂತ ಪರಿಸ್ಥಿತಿಯ ಬಗ್ಗೆ, ಆತನ ಕಷ್ಟದಲ್ಲಿರುವಂತ ಸಮಯ ಬಗ್ಗೆ, ಆತನ ಕಣ್ಣೀರದ ಬಗ್ಗೆ ನಾವು ಹೋಗ್ತಾ ಇದ್ವಿ. ನನ್ನ ಪ್ರೇರೆ, ದೇವರಿಗೆ ಬೇಕಾಗಿದ್ದು ನಿನ್ನ ಬೆಳ್ಳಿ, ಬಂಗಾರ, ಮುತ್ತು, ರತ್ನ, ನಿನ್ನ ಆಸ್ತಿ, ಐಶ್ವರ್ಯ ಬೇಕಾಗಿಲ್ಲ. ಅದೆಲ್ಲ ಅವ್ರು ಕೊಟ್ಟದ್ದು ನಮಗೆ ಬಹುಮಾನ. ನಮಗೆ ಕೊಟ್ಟದ್ದು ಆತನ ಕೊಟ್ಟ ನಮ್ಮ ಬಹುಮಾನ. ಆ ಬಹುಮಾನಗಳಲ್ಲಿ ನಾವು ಇದ್ದೀವಿ. ಯಾವಾಗ ಬೇಕೋ ಅವ್ರು ಇಸ್ಕೊಳ್ತಾರೆ, ಯಾವ ಟೈಮ್ ಬೇಕೋ ಅವ್ರು ತಕ್ಕೊಳ್ತಾರೆ. ಅದು ಒಳ್ಳೆ ರೀತಿಯ ಉಪಯೋಗ ಆದ್ರೆ ಇರ್ತದೆ, ಒಳ್ಳೆ ರೀತಿಯ ಉಪಯೋಗ ಆಗದೆ ಇದ್ರೆ ಖಾಲಿ ಆಗಿಬಿಡ್ತದೆ. ಹಾಗಾದ್ರೆ ದೇವ್ರ ಮಕ್ಕಳು ಈ ದಿನದಲ್ಲಿ ಹಿಜ್ಕೀಯನು ಕೂಡ 2 ಅರಸರ ಪುಸ್ತಕ 2 ಅರಸಗಳು 20ನೇ ಅಧ್ಯಾಯ 6ನೇ ವಚನ 7ನೇ ವಚನದಲ್ಲಿ ನಾವು ಜ್ಞಾನ ಮಾಡ್ತಾ ಇರುವಾಗ ಒಂದು ವಚನ ಓದಿಕೊಳ್ಳೋಣ. ಇದಲ್ಲದೆ ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನ ನಾನು ಕೂಡಿಸುತ್ತೇನೆ. ನಿನ್ನನ್ನು ಈ ಪಟ್ಟಣವನ್ನು ಅಶ್ಶೂರದ ಅರಸನ ಕೈಗೆ ಬೀಳದಂತೆ ತಪ್ಪಿಸುವೆನು. ನಾನು ನಿನ್ನನ್ನು ತಪ್ಪಿಸುವೆನು. ಹಲ್ಲೆಲೂಯಾ, ನಾನು ನಿನ್ನನ್ನು ತಪ್ಪಿಸುವನು. ಕರ್ತನ ವಾಕ್ಯ ಹೇಳುತ್ತದೆ, ಬೇಟೆಗಾರನ ಬಲಿಯಿಂದಲ ತಪ್ಪಿಸುವವನು ದೇವರು.
ಕಷ್ಟದಿಂದ ತಪ್ಪಿಸುವನು ದೇವರು, ರೋಗದ ಬಿಡುಗಡೆ ಕೊಡುವನು ಸ್ವಾಮಿ. ಕರ್ತನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೆ ಕೊರತೆ ಇರುವುದಿಲ್ಲ. ಅದಕ್ಕಾಗಿ ಹೇಳುತ್ತಾರೆ ಹಿಚ್ಚಿಕೇನಿಗಳವಾಗ, ನಿನ್ನ ಅಸುರನ ಅರಸನ ಮುಂದೆ ನಿನ್ನ ತಪ್ಪಿಸ್ತೀನಿ, ನಿನ್ನನ್ನು ಕಾಪಾಡ್ತೀನಿ, ನಾನು ನಿನ್ ಜೊತೆ ಇರ್ತೀನಿ ಅಂತ ಸ್ವಾಮಿ ಹೇಳಿದಾಗ 15 ವರ್ಷ ಆ ವಿಷಯನ ಮತ್ತೆ ಕೂಡಿಸ್ತಾ ಇದ್ದಾರೆ ನನ್ನ ಪ್ರೇರೆ. ಈ ದಿನದಲ್ಲಿ ನಾವು ನೋಡುವಾಗ ಎಷ್ಟು ಯಥಾರ್ಥತೆ, ಎಷ್ಟು ನಂಬಿಕೆ, ಎಷ್ಟು ವಿಶ್ವಾಸ, ಎಷ್ಟು ಪ್ರಾರ್ಥನೆ ಪೂರ್ವಕ ನಾವು ಇರ್ತೀವೋ ಅಷ್ಟು ದೇವರ ಮುಂದೆ ದೇವರು ನಮ್ಮನ್ನು ನೋಡ್ತಾ, ದೇವರು ನಮ್ಮನ್ನು ನಡೆಸುತ್ತಾ ಆತ್ಮಭರಿತ ತಕೊಂಡು ಹೋಗ್ತಾ ಇರ್ತಾರೆ ನನ್ನ ಪ್ರೇರೆ. ಒಂದು ಸಂದರ್ಭದಲ್ಲಿ ನಾವು ಏನ್ ಮಾಡ್ತೀವಿ, ಅಯ್ಯೋ ನಮಗೆ ಯಾರಿದ್ದಾರೆ, ಅಯ್ಯೋ ನಮಗೆ ಏನ್ ಮಾಡಕ್ಕಾಗತ್ತೆ, ಎಲ್ಲ ಇವ್ರಿಗೆ ಹೇಳ್ಬಿಟ್ರಲ್ಲ, ಅಯ್ಯೋ ಇವ್ರಿಗೆ ಮಾತಾಡ್ಬಿಟ್ರಲ್ಲ, ಇನ್ನೇನ್ ನಡಿಬಹುದು ಅನ್ನೋಂತ ಭಯದಲ್ಲಿ ಇರ್ತೀವಿ. ಹಾಗಾದ್ರೆ ದೇವರು ನಿನ್ನನ್ನು ಪ್ರೀತಿ ಮಾಡುವಾಗ, ದೇವರು ನಿನ್ನನ್ನು ನಡೆಸುವಾಗ ನೀನು ಭಯ ಪಡಬೇಡ. ದೇವರು ನಿನ್ನ ಮಾತಾಡುವಾಗ ನೀನು ಭಯ ಪಡಬೇಡ. ಖಂಡಿತವಾಗಿ ನನ್ನ ಪ್ರೇರಣೆ, ದೇವರ ವಾಕ್ಯಗಳು ಏನ್ ಹೇಳುತ್ತದೋ, ಸ್ವಾಮಿ ಏನ್ ನುಡಿತಾರೋ ಖಂಡಿತವಾಗಿ ನಡೆದೇ ನಡೀತದೆ. ಅಸುರರ ಅರಸನ ಮುಂದೆ ನೀನು ಭಯ ಪಡೋ ಅವಶ್ಯಕತೆ ಇಲ್ಲ, ನಾನು ಅದನ್ನು ಅವ್ರ ಮುಂದಿಂದ ತಪ್ಪಿಸ್ತೀನಿ ಅಂತ. ನೋಡ್ರಿ, ಎಷ್ಟೋ ಜನರಿಗೆ ಯಾವ್ಯಾವ್ದೊಬ್ಬ ಸಮಸ್ಯೆ ಇದೆ, ಏನೇನೋ ಸಮಸ್ಯೆ ಇದೆ, ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ ಅಂತ ಭಯದ ವಾತಾವರಣ. ಎಲ್ಲಿ ಕೇಳಿದ್ರು ಭಯದ ವಾತಾವರಣ, ಎಲ್ಲಿ ನೋಡಿದ್ರು ಭಯದ ವಾತಾವರಣ, ಎಲ್ಲಿ ಕೇಳುವಂತ ಆಲೋಚನೆ ಬಂದ್ರು ಅದು ಭಯ, ಈ ಭಯ, ಅದು ಬಂದ್ರೆ ಭಯ, ಇದು ಬಂದ್ರೆ ಭಯ, ಅಲ್ಲಿ ಹೋದ್ರೆ ಭಯ, ಇಲ್ಲಿ ಹೋದ್ರೆ ಭಯ, ಭಯದಿಂದ ಹೋಗ್ಬೇಕು. ಮದುವೆ ಇದೆ ಅಂದ್ರೆ ಭಯದಿಂದ ಹೋಗ್ಬೇಕು, ಏನೋ ಕಾರ್ಯಗಳಿಂದ ಭಯದಿಂದ ಹೋಗ್ಬೇಕು, ಯಾವ್ದೋ ಒಂದು ಮನೆ ಊರಿಗೆ ಹೋಗ್ಬೇಕಾದ್ರೆ ಭಯದಿಂದ ಹೋಗ್ಬೇಕು. ಹೆಂಗ ಭಯ? ಬಸ್ಸಲ್ಲಿ ಕೂತ್ರಿ ಯಾರು ಕೊರೋನಾ ಹಿಡ್ದಿರ್ತೈತೋ ಗೊತ್ತಿಲ್ಲ, ಯಾರಿಗಾರು ಬಂದಿರ್ತೈತೋ ಗೊತ್ತಿಲ್ಲ. ಬಸ್ಸಲ್ಲಿ ನೋಡ್ರಿ, ಮುಂಚೆ ನೋಡುವಾಗ ಸೋಷಿಯಲ್ ಡಿಸ್ಟೆನ್ಸ್ ಅಂತ ಬಸ್ಸಲ್ಲಿ ಹಿಡಿದ್ರಿ ಕಾಮನ್ ಆಗಿ ಹೋಗ್ತಾ ಇದೆ, ಎಲ್ಲಿ ಹೋದ್ರು ಕಾಮನ್ ಆಗಿದ್ದಾರೆ. ಆದ್ರೆ ನಾವು ಮಾತ್ರ ಸೋಷಿಯಲ್ ಡಿಸ್ಟೆನ್ಸ್ ಮಾತ್ರ ಬಿಡಬಾರ್ದು. ಅವ್ರು ಮಾಡ್ತಾ ಇದಾರೆ ಅಂತ ನಾವು ಮಾಡಬಾರ್ದು. ನಮ್ದೇನ್ ರೂಲ್ಸ್ ಇದೆಯೋ ನಾವು ಅದನ್ನ ಪಾಲನೆ ಮಾಡಲೇಬೇಕು. ಖಂಡಿತವಾಗಿ ನನ್ನ ಪ್ರಿಯ ದೇವರ ಮಕ್ಕಳೇ, ಇದು ದೇವರು ಕೊಟ್ಟ ಆಜ್ಞೆ, ದೇವರು ಕೊಟ್ಟ ಮಾತು. ಅದು ಎಲ್ಲಿ ಇರ್ತದೆ ಅಂತ ಕೇಳಿದ್ರೆ ನನ್ನ ಪ್ರೇರೆ, ರೋಮಾಪುರ ಪತ್ರಿಕೆಯಲ್ಲಿ ನೋಡ್ತಾ ಇದೀವಿ, 13ನೇ ಅಧ್ಯಾಯ, ಬೇಡ ಓದ್ಬೇಡ್ರಿ, ಹಾಗೆ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ ನಿಮಗೆ. ನೋಡ್ರಿ, ಅದು ನಮ್ಗೆ ಆಜ್ಞೆ ಹೇಳ್ತದೆ, ನೀವು ಹೀಗೆ ನಡಿಬೇಕಂತ. ನಾವೀಗ ನಡಿಬೇಕು. ಅದಕ್ಕೆ ಸ್ವಾಮಿ ಕೂಡ ಹೇಳಿದ್ರು ನನ್ನ ಪ್ರೇರೆ, ಹೀಗೆ ನೀವು ಇರೋದಾದ್ರೆ, ನೀನು ಹೀಗಿರೋದಾದ್ರೆ ಇವರಿಂದ ಕೂಡ ನಾನು ತಪ್ಪಿಸುತ್ತೇನೆ, ಇವರಿಂದ ಕೂಡ ನಾನು ಬಿಡಿಸುತ್ತೇನೆ, ಇವರಿಂದ ಕೂಡ ನಿನ್ನನ್ನು ನಾನು ಸಹಾಯಕನಾಗಿ ನಡೆಸುತ್ತೇನೆ ಅಂತ ಸ್ವಾಮಿ ಹೇಳುವಂತ ಮಾತು ನನ್ನ ಖಂಡಿತವಾಗಿ ನಿಜವಾಗ್ಲೂ ನನ್ನ ಪ್ರೇರೆ ನಾವು ಆಲೋಚನೆ ಮಾಡಬೇಕು, ಕೇಳಬೇಕು. ಅದಕ್ಕಾಗಿ ಇಲ್ಲಿ ನೋಡ್ತಾ ಇದ್ದೀವಿ, ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 47ನೇ ವಚನ. 47ನೇ ವಚನ. ಇದು ನಿರರ್ಥಕವೆಂದು ಭಾವಿಸಬಾರದು. ಇದರಿಂದ ನೀವು ಬಾಳುವಿರಿ. ನೀವು ಯೋರ್ದನ್ ಹೊಳೆಯನ್ನು ದಾಟಿ ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ಇದನ್ನು ಅನುಸರಿಸುವುದರಿಂದಲೇ ಬಹುಕಾಲ ಇರುವಿರಿ ಎಂದು ಹೇಳಿದನು. ಬಹುಕಾಲ ಇರುವುದು ಇದು ಸ್ವಲ್ಪ ಸಮಯ. ನೋಡ್ರಿ ನನ್ನ ಪ್ರೇರೆ, ಕಷ್ಟಗಳು ಬರುವುದು ನಾವು ಯಾವಾಗ ಸಹಿಸಿಕೊಳ್ಳುತ್ತೀವೋ, ಸಮಸ್ಯೆಗಳು ಬರುವಾಗ, ಶೋಧನೆಗಳು ಬರುವಾಗ, ಇಕ್ಕಟ್ಟುಗಳು ಬರುವಾಗ ನಾವು ಯಾವಾಗ ಸಹನೆ, ತಾಳ್ಮೆ, ನಂಬಿಕೆ, ಪ್ರೀತಿ, ವಿಶ್ವಾಸದಲ್ಲಿ ನಾವು ಇರ್ತೀವೋ ಖಂಡಿತವಾಗಿ ನೋಡುವಾಗ ನನ್ನ ಪ್ರೇರೆ ಅದರಿಂದ ನಾವು ಇನ್ನೂ ಬಲವನ್ನು ಹೊಂದಿರ್ತೀವಿ. ಒಂದು ಸಂದರ್ಭದಲ್ಲಿ ನಾವು ಸಮಸ್ಯೆಗಳಿಗೆ, ಶೋಧನೆಗಳಿಗೆ ಬಿದ್ದೋಗ್ಬಿಡ್ತೀವಿ. ಅಯ್ಯೋ ಇದರಿಂದ ಹೆಂಗ್ ಮಾಡೋದು, ಇದರಿಂದ ಹೆಂಗ್ ಪಾರಾಗೋದು, ಅಯ್ಯೋ ಇದರಿಂದ ಹೆಂಗ್ ಹೋಗೋದು, ಇನ್ನು ಮೇಲೆ ಏನ್ ಮಾಡೋದು, ಏನ್ ಮಾಡ್ಬೇಕಂತ ಆಸೆ ಪಡ್ತೀರಿ ಅಂತ ನೀವು ಆಲೋಚನೆ ಪಟ್ರೆ ಖಂಡಿತವಾಗಿ ನನ್ನ ಪ್ರಿಯರೇ ನೀನ್ ಬೀಳ್ತಾ ಇದೀಯಾ ಅಂದಾಗೆ. ನಿನ್ನ ಒಳಗಡೆ ಇರ್ತಕ್ಕಂಥ ಆತ್ಮನ ಕಾರ್ಯ ಒಂದು ಧೈರ್ಯದ ಆತ್ಮ ಇರಬೇಕು, ಹೇಡಿತನದ ಆತ್ಮ ಇರಬಾರ್ದು. ಭಯದ ಆತ್ಮ ನಿನ್ನಿಂದ ದೂರ ಮಾಡಿಕೊಂಡು ದೇವರ ಆತ್ಮ ನನ್ನ ಒಳಗಡೆ ಇದೆ, ದೇವರ ಪ್ರಸನ್ನತೆ ನನ್ನ ಒಳಗಡೆ ಇದೆ, ದೇವರ ಮಾತು ನನ್ನ ಬಾಯಿ ಒಳಗಡೆ ಬರ್ತದೆ, ಖಂಡಿತವಾಗಿ ನಾನು ಧೈರ್ಯವಾಗಿ ನಾನು ಮುಂದೆ ನುಗ್ಗುತ್ತೇನೆ ಅಂತ ಅನ್ನಬೇಕು. ಇದು ಸ್ವಲ್ಪ ಕಾಲ ಅಷ್ಟೇ, ಇದು ನಿರಂತರವಾಗಲ್ಲ, ಇದು ಹಿಂಗೆ ನಡೀತಲ್ಲ.
ಇದೇ ಬಾಧೆಯಲ್ಲಿ ಇರ್ತೀವಂತಲ್ಲ, ಇದೇ ಸಾಲದಲ್ಲಿ ಇರ್ತೀವಂತಲ್ಲ, ಇದೇ ಕಣ್ಣೀರಲ್ಲಿ ಇರ್ತೀವಂತಲ್ಲ, ಇದೇ ಮಾಟ ಮಂತ್ರದಲ್ಲಿ ಇರ್ತೀವಂತಲ್ಲ. ನೋಡ್ರಿ ನನ್ನ ಪ್ರೇರೆ, ಖಂಡಿತವಾಗಿ ನಾವು ನೋಡ್ತಾ ಇರುವಾಗ ಎಂತಿಂತ ಮಾಟ ಮಂತ್ರಗಳು ಬರ್ತದೆ, ಎಂತಿಂತ ಆಲೋಚನೆ ಬರ್ತದೆ. ನಾನು ಇವಾಗ ಅಲ್ಲಿಂದ ಬರುವಾಗ 3 ಹಾದಿಯಲ್ಲಿ ಇಷ್ಟಿಷ್ಟು ತೆಂಗಿನಕಾಯಿ ಲಿಂಬೆಯನ್ನು ಉಗಿದಿದ್ರು. ಅವ್ರಿಗೇನ್ ಲಾಭ? ಏನೋ ಒಂದು ಮಾಡ್ಬೇಕಂತ ಒಂದು ಆಸೆ. ಯಾರೋ ಒಬ್ರು ಹೇಳಿರ್ಬಹುದು, ಪಾಪ 3 ಹಾದಿಗೆ ಹೋಗಿರಿ ಅಂತ ಹೇಳಿರ್ಬಹುದು. ಪಾಪ ಸೈಕಲ್ ಮೋಟರ್ದವ್ರು ಆಯ್ತಾರ, ಟ್ರಕ್ದವ್ರು ಆಯ್ತಾರ, ಎಲ್ಲರೂ ಆಯ್ತಾರ. ಅವ್ರು ತುಳಿದಿರ್ತಾರ, ಅದನ್ನ ಹಾಸ್ಕೊಂಡು ಹೋಗಿರ್ತಾರ. ಅವ್ ಎಲ್ಲೋ ಒಂದು ದಿನ ಇದೋ ಭಯದ ಟಕ್ಕ ಟಕ್ಕ ಟಕ್ ಅಂತ, ಅಯ್ಯೋ ಆ ಲಿಂಬಿಕಾಯಿ ಮ್ಯಾಲೆ ತುಳಿಸಿನಿ, ಆ ತೆಂಗಿನಕಾಯಿನ ಗಾಡಿ ಹಾಸಿನಿ, ಅದ್ರ ಮ್ಯಾಗ ನಾ ಹಾಸಿನಿ, ಅವ್ರಿಗೊಂದು ಟಕ್ಕ ಟಕ್ ಅಂತ. ಎಲ್ಲೋ ಒಂದ್ ಕಡೆ ಆಕ್ಸಿಡೆಂಟ್ ಆತಂದ್ರ ಗಾಡಿಗೆ ಕೈಯಾರ ಮುರಿಲಿ, ಕಾಲಾರ ಮುರಿಲಿ, ಅಯ್ಯೋ ಅಲ್ಲಿ ಗಾಡಿ ಲಿಂಬಿಕಾಯಿ ಹಾಸಿನಿ, ಅದಕ್ಕೆ ನಾ ಗಾಡಿ ಹಚ್ಚಿದೆ. ಇದೊಂದು ಭಯ, ಇದೊಂದು ಭಯ. ನಿನ್ನ ಒಳಗಡೆ ಈ ಭಯದ ವಾತಾವರಣ ತೆಗೆದು ಬಿಡು. ದೇವರು ನಿನ್ನ ಸಹಾಯಕನಾಗಿರ್ತಾನೆ, ನಿನ್ ಜೊತೆ ಇರ್ತಾನೆ. ಕಾರಣ ಹೇಳ್ತದೆ ನನ್ನ ಪ್ರೇರೆ, ಇದು ನಡೆಯುವಂತ ಕಾರ್ಯಗಳು ಶಾಶ್ವತವಲ್ಲ. ನಿನ್ನ ಒಳಗಡೆ ದೇವರ ಆತ್ಮನ ಇರುವುದರಿಂದ, ನಿನ್ನ ಒಳಗಡೆ ದೇವರ ಪ್ರಸನ್ನತೆ ಇರುವುದ್ರ, ದೇವರ ಮಾತು ನಿನ್ನ ಒಳಗಡೆ ನೀನ್ ಏನ್ ಮಾಡ್ತೀವಿ, ನೀನು ಬದುಕುವಂತ ವ್ಯಕ್ತಿ ಆಗಿರ್ತೀವಿ. ನಿನಗಿನ್ನೂ ಆ ವಿಷಯವನ್ನು ದೇವರು ವೃದ್ಧಿ ಮಾಡುತ್ತಾ ಬರ್ತಾರೆ, ನಿನ್ನನ್ನು ಆಶೀರ್ವಾದ ಮಾಡುತ್ತಾ ಬರ್ತಾರೆ, ನಿನ್ನ ಬಿಡುಗಡೆ ತರುತ್ತಾ ಬರ್ತಾರೆ, ನಿನ್ನ ಅದ್ಭುತ ಮೇಲೆ ಅದ್ಭುತವಾಗಿ ಇಡಕ್ ಬರ್ತಾರೆ. ಕರ್ತನ ಸನ್ನಿಧಾನದಲ್ಲಿ ನೀನು ಬೇಡಿಕೊಳ್ಳುವುದು ಬಹಳ ಪ್ರಾಮುಖ್ಯ. ದೇವರ ಮಾತಿನಲ್ಲಿ ಇರುವುದು ಬಹಳ ಪ್ರಾಮುಖ್ಯ. ದೇವರನ್ನು ಮೆಚ್ಚಿಸುವಂತ ಕಾರ್ಯಗಳು ಮಾಡುವುದು ಬಹಳ ಪ್ರಾಮುಖ್ಯ. ನನ್ನ ಪ್ರೇರೆ, ನೀನ್ ಯಾವ್ದೋ ಒಂದು ಕಷ್ಟ ಬಂತು, ಏನೋ ಒಂದು ಚಿಂತೆ ಬಂತು, ಬಿದ್ದು ಹೋಗೋದಲ್ಲ. ಹಿಜಿಕೇನು ಬಿದ್ದು ಹೋಗ್ಲಿಲ್ಲ, ಹಿಜಿಕನ ಸ್ವಾಮಿ ಅಂತ ಕೇಳ್ಕೊಂಡು ದೇವರ ಹತ್ರ ಕೂತ್ಕೊಂಡು ಹೊರತಾಗಿ ಮನುಷ್ಯನ ಹತ್ರ ಓಡಿ ಹೋಗ್ಲಿಲ್ಲ. ನನ್ನ ಪ್ರೇರೆ ಓಡಿ ಹೋಗ್ಲಿಲ್ಲ. ನಾನು ಹೋದ ವಾರದಲ್ಲಿ ಒಂದು ಕಡೆ ಪ್ರಾರ್ಥನೆ ಊರಿಗೆ ಹೋಗಿದ್ದೆ, ಪ್ರಾಂತಕ್ಕೆ ಹೋಗಿದ್ದೆ. ಅಲ್ಲಿ ಹೋದಾಗ ಪ್ರೇಯರ್ಗೆ ಹೋಗಿದ್ದೆ. ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಕ್ ಹೋದಾಗ ಆ ಬಾಯಿಯಲ್ಲಿ ಮಾತಿಲ್ಲ, ಏನಿಲ್ಲ ಅಂತ ಒಂದು ಸಂದರ್ಭದಲ್ಲಿ ನಾನು ಕೇಳುವಾಗ, ಒಂದು ಪ್ರಾರ್ಥನೆ ಮಾಡೋಣ ಅಂತ ಹೇಳುವಾಗ ಇನ್ನೊಬ್ರಲ್ಲಿ ಕೂತ್ಕೊಂಡಿದ್ರು ಬೀಗರು, ಅವ್ರ ಪವನಿಯವ್ರು ಬಂದವರು. ಅವ್ರಿಗೆ ನಾನು ಹೇಳಿದೆ, ಕೂತ್ಕೊಡ್ರಿ ಒಂದು 2 ನಿಮಿಷ ಪ್ರಾರ್ಥನೆ ಮಾಡೋಣ ಅಂತ ಹೇಳಿದೆ. ಪ್ರಾರ್ಥನೆ ಅಂದ್ರೆ ಪ್ರೇಯರ್ ಮಾಡ್ತಾರ. ಅಯ್ಯೋ ಯೇಸಪ್ಪನಿಂದ ನಾನು ಬದುಕಿನ್ರಿ, ನಾನು ಎಲ್ಲಾ ತೊಂದ್ರೆ ಎಲ್ಲ ಯೇಸಪ್ಪ ತೆಗ್ದಾರ್ರಿ ಅಂದ್ರು. ನಾನು ಹೇಳಿದೆ, ಅಮ್ಮ ನೀನ್ ಇಲ್ಲಿವರೆಗೆ ಬದುಕಿದೆ ಅಂದ್ರೆ ದೇವರು ನಿನಗೆ ಜೀವ ಶ್ವಾಸ ಮತ್ತೆ ಕೊಟ್ಟಿದ್ದಾರೆ, ನೀನ್ ದೇವ್ರನ್ನ ಆರಾಧಿಸ್ಬೇಕಂತ. ಅಯ್ಯೋ ನಮ್ಮ ಮನ್ಯಾಗ ಬೈಬಲ್ ಐತ್ರಿ ಅಂತ ಅವ್ರ ಮಗನ ಅಥವಾ ಅಳ್ಯಾನ ಯಾರು ಹೇಳಿದ್ರು. ಏನ್ ಮಾಡ್ತೀರಿ ಅಂತ ಕೇಳಿದೆ. ಇವಾಗ ಕಟ್ಟಿಟ್ಟಿದ್ರು ಮನ್ಯಾಗ, ಎಲ್ಲಾ ಓದಾಗ ಅದೊಂದ ಕಟ್ಟಿಟ್ಟಿದ್ರು. ಅಲ್ಲಿ ಬಿಚ್ಚ್ರಿ, ಇವತ್ತೇ ನೀವು ಮನ್ಯಾಗ ಓದಕ್ ಸ್ಟಾರ್ಟ್ ಮಾಡ್ರಿ ಅಂತ. ಖಂಡಿತವಾದ ಅದ್ರ ಜೀವ ಇದೆ, ಅದರಲ್ಲಿ ನೀನ್ ಸತ್ಯ ನಡೆಸ್ತದೆ, ಅದರಲ್ಲಿ ನೀನ್ ಪ್ರೀತಿಸ್ತಾರಂತ ಮಾತು ಹೇಳ್ತದೆ, ನೀನ್ ಬಿದ್ದು ಹೋಗ್ಬಾರ್ದು ಅಂತ ಹೇಳ್ತದೆ, ನೀನ್ ಧೈರ್ಯ ಪಡಿಸುವಂತ ಮಾತು ಹೇಳ್ತದೆ. ನೀನ್ ಬೇರೆ ಎಲ್ಲೋ ಹೋಗ್ಬಿಟ್ಟು ನೀನ್ ಧೈರ್ಯ ಗೆಡಿಸ್ಕೊಳ್ಳೋದಲ್ಲ, ಭಯ ಪಡುವಂತ ಅಲ್ಲಲ್ಲ. ಖಂಡಿತವಾಗಿ ನನ್ನ ಪ್ರೇರಣೆ ನೋಡುವಾಗ ಆಲೋಚನೆ ಮಾಡಬಹುದು, ಕೇಳಬಹುದು. ನನ್ನ ಪ್ರೇರಣೆ ಎಂತಿಂತ ಭಯದ ವಾತಾವರಣ ಈಗ ಕೇಳ್ತಾ ಇದೀವಿ. ನನ್ನ ಪ್ರೇರಣೆ ಎಂತಿಂತ ಸಮಸ್ಯೆಗಳನ್ನ ನಾವು ಕೇಳ್ತಾ ಇದೀವಿ. ಅದಕ್ಕಾಗಿ ದೇವ್ರ ವಾಕ್ಯಲ್ಲಿ ಹೇಳ್ತಾ ಇರುವಾಗ ಧರ್ಮೋಪದೇಶ ಕಾಂಡ ಹೇಳ್ತದೆ, ಹೇಳಿದಂತ ಮಾತು ಅಂದ್ರೆ ನೀವು ಇನ್ನೂ ಬದುಕುವಿರಿ. ಕಾನಾನ್ ದೇಶದಲ್ಲಿ, ಆ ದೇಶದಲ್ಲಿ, ಆ ಪ್ರಾಂತದಲ್ಲಿ ನೀವು ಇರತಕ್ಕಂತ ಸ್ಥಳದಲ್ಲಿ ಇನ್ನೂ ನೀವು ಬದುಕ್ತೀರಿ, ಇನ್ನೂ ಸಂತೋಷವಾಗಿರ್ತೀರಿ, ಇನ್ನೂ ಆರೋಗ್ಯವಾಗಿರ್ತೀರಿ. ದೇವರು ನಿಮ್ಮನ್ನು ಪ್ರೀತಿ ಮಾಡೋಕೆ ಶಕ್ತರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ನೋಡ್ತಾ ಇರುವಾಗ ಜ್ಞಾನೋಕ್ತಿ ಪುಸ್ತಕ, ಜ್ಞಾನೋಕ್ತಿಯಲ್ಲಿ ಸೊಲೊಮೋನನು ಹೀಗೆ ಬರೀತಾನೆ. 4ನೇ ಜ್ಞಾನೋಕ್ತಿ ನೋಡುವಾಗ 22ನೇ ವಚನದಲ್ಲಿ, 4ನೇ ಜ್ಞಾನೋಕ್ತಿ 22, ಅವುಗಳನ್ನ ಹೊಂದುವವರಿಗೆ ಅವು ಜೀವವು. ಯಾರ್ಯಾರು ಹೊಂದಿಕೊಳ್ತಾರಲ್ಲ, ಹೇಳುವ ಮಾತುಗಳನ್ನ ತಿಳ್ಕೊಂಡು ಅದರ ಮಾರ್ಗ ನಡಿತೀವಿ ಅಂತ ಹೇಳ್ತಾರಲ್ಲ, ಅದರ ಮಾರ್ಗದಲ್ಲಿ ಇರ್ತೀವಿ ಅಂತ ಹೇಳ್ತಾರಲ್ಲ, ಹೇಳುವಂತ ಭಕ್ತರಿಗೆ ಸೊಲೊಮೋನ ಹೇಳ್ತಾ ಇರುವಂತ ಮಾತೇನಂದ್ರೆ, ಅವುಗಳಿಗೆ ಅವು ಜೀವವು, ಅವು ಜೀವಗಳು, ದೇಹಕ್ಕೆಲ್ಲ ಅವೇ ಆರೋಗ್ಯವು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇಹಕ್ಕೆಲ್ಲ ಅವೇ ಆರೋಗ್ಯ, ದೇಹಕ್ಕೆಲ್ಲ ಅವೇ ಆರೋಗ್ಯ, ಬೇರೆ ಯಾರಿಲ್ಲ. ನಾವು ಯಾವಾಗ ಅಳ್ಕೊಂಡು ಹೋಗ್ತೀವೋ, ದೇವ್ರ ಮಾತಿಗೆ ವಿಧೇಯರಾಗಿರ್ತೀವೋ, ದೇವ್ರ ಮಾತಿನ ನಡಿತೀವೋ, ಖಂಡಿತವಾಗಿ ದೇವರು ನಮಗೆ ಆರೋಗ್ಯ, ಅವ್ರು ನಮಗೆ ಭಾಗ್ಯ, ಅವ್ರು ನಮ್ಮ ಜೀವಿತದಲ್ಲಿ ನಡೆಸೋಕೆ ಶಕ್ತರಾಗಿದ್ದಾರೆ. ನನ್ನ ಪ್ರೇರೆ, ನಾವು ಹೇಗೋ ನಡೀತಾ ಇದೀವಿ ಅಂತಲ್ಲ. ನಾವು ಕೆಲವು ಸಂದರ್ಭದಲ್ಲಿ ನಡೆಯುವಂತ ಮಾರ್ಗ ಕರೆಕ್ಟ್ ಆಗಿರ್ತದೆ, ಆದ್ರೂ ಒಂದೊಂದು ಸರಿ ತಪ್ಪಾಗಿ ಕೂಡ ಇರ್ತದೆ. ಒಂದೊಂದು ಸರಿ ತಪ್ಪಾಗಿದ್ರು ಕೂಡ ಅದನ್ನು ತಿದ್ದುಕೊಂಡು ನಾವೇನಾಗಿರ್ಬೇಕು, ಬದಲಾವಣೆ ತರುವಂತ ಮಕ್ಕಳಾಗಿರಬೇಕು. ಖಂಡಿತವಾಗಿ ನನ್ನ ಪ್ರೇರೆ, ದೇವರು ನಿಮ್ಮನ್ನ ಪ್ರೀತಿ ಪೂರ್ವಕವಾಗಿ ನಡೆಸೋಕೆ ಶಕ್ತರಾಗಿದ್ದಾನೆ. ಅದಕ್ಕಾಗಿ ವಚನ ಹೇಳೋ ಪ್ರಕಾರ ನೋಡುವಾಗ ಅವು ನಮ್ಮನ್ನ ಜೀವಕರವಾದ ಕಾರ್ಯಗಳಿರುವಾಗ, ಅಭಿವೃದ್ಧಿ ತರುವುದಕ್ಕಾಗಿ ಕ್ರಿಯೆಗಳನ್ನು ನಡೆಸುವ
ನಡೆಸುವಾಗ ಆಶೀರ್ವಾದಗಳನ್ನ ದೇವರು ನಿಮ್ಮ ಜೀವಿತಕ್ಕೆ ತರುತ್ತಾಗಿದೆ ನನ್ನ ಪ್ರೇರೆ. ಅದಕ್ಕಾಗಿ ಹಿಜ್ಕೀಯನಿಗೆ ಹೇಳಿದಂತ ಮಾತು ಏನಂತ ನನ್ನ ಪ್ರೇರೆ, ನೀನು ಏನಾಗ್ತಿ ಇನ್ನೂ 15 ವರ್ಷ ನಿನ್ನ ಆಯುಷ್ಯನ ಕೂಡಿಸುತ್ತೇನೆಂದಾಗ ದೇವರು ಕೂಡಿಸ್ತಾ ಇದ್ದಾರೆ, ಕಳೀತಾ ಇಲ್ಲ. ಅವ್ರು ಯಾರೋ ಹೇಳ್ತಾ ಇದ್ರು, ವರ್ಷಕ್ಕೊಂದ್ಸರಿ ಬರ್ತಡೇ ಮಾಡ್ಕೊಂಡ್ರ ವರ್ಷಗಳಿಂದ ಕಡಿಮೆ ಆಗಾಕತ್ತ ಹೊರತಾಗಿ ಹೆಚ್ಚಾಗತ್ತಿದ್ರು. ಈ ಬರ್ತಡೇಗಳು ಇವೆಲ್ಲ ಮಾಡ್ಕೊಳ್ಳುವಾಗ ಏನು ಆಯುಷ್ಯಗಳು ಹೆಚ್ಚಾಗತ್ತಾವ, ಆದ್ರೆ ನಮ್ಮ ವಯಸ್ಸುಗಳು ಬದುಕುವುದು ವಯಸ್ಸುಗಳು ಕಡಿಮೆ ಆಗತ್ತಾವ. ಬದುಕು ವಯಸ್ಸು ನಮ್ಗೆ ಕಡಿಮೆ ಆಗತ್ತೆ. ನಾನು ಇಷ್ಟು ವಯಸ್ಸಿನವರಾಗಿದ್ದ ತಕ್ಷಣ ಎಷ್ಟು ದಿನ ಆಲೋಚನೆ ನಾವು ಮಾಡ್ಬೋದು. ಹಾಗಾದ್ರೆ ದೇವರು ವಾಕ್ಯದಿಂದ ನೋಡುವಾಗ ಈ ಜ್ಞಾನೋಕ್ತಿಯಲ್ಲಿ ಕೊಡುವಾಗ 11 19 ವಚನಗಳು ಕೂಡ ಹೀಗೆ ಹೇಳ್ತದೆ. ಆ ಜ್ಞಾನೋಕ್ತಿ ನೋಡುವಾಗ ಖಂಡಿತವಾಗಿ ನಮ್ಮ ಜೀವಿತಗಳಲ್ಲಿ ನಮ್ಮ ಕುಟುಂಬಗಳಲ್ಲಿ ಕೂಡ ನಾವು ಮಾಡುವಂತ ಕಾರ್ಯಗಳಲ್ಲಿ ಕೂಡ ಯಾವ ರೀತಿಯಾಗಿದೆ ಅಂತ 19 ವಚನ ಹೀಗೆ ಹೇಳ್ತದೆ. ಧರ್ಮ ನಿರತನಿಗೆ ಜೀವ. ದೇವರ ವಾಕ್ಯದಲ್ಲಿ ನಿರಂತರನಿಗೆ, ನಿರಂತರ ಅಂದ್ರೆ ಏನ್ರಿ, ಮಣ್ಣೊಂದು ದಿವಸ ಫುಲ್ 2 ದಿವಸ ಮಳೆ ಇತ್ತು, ನಿರಂತರ. ನಾವು ಒಂದು ದಿವಸ ಎಲ್ಲಾರು ಹೋಗ್ಬೇಕಂದ್ರೆ ಹೋಗಾಕಾಗ ನಿರಂತರ ಬತ್ತ. ಒಂದು ದಿವಸ ಫುಲ್ ಜಿಟಿ 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 ಮೊದಲು ಜೋರಾಗೋದು, ಹನಿ 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 ಬೀಳೋದು. ಅದಕ್ಕೇನಂತಾರೆ, ನಮ್ಮ ಕಡೆ ಬಂದಾಗ ಏನಂತಾರೆ ನಿರಂತರ ಅನ್ನಂಗಿಲ್ಲ. ನಮ್ಮ ಕಡೆ ಭಾಷೆದಾಗ ಏನಂತಾರೆ ಸೊಡುವಿಲ್ಲ ಹೊತ್ತೈತ್ ನಾವು, ಸೊಡುವ ಇಲ್ಲ ಮಳಿ. ಏನು ಅಯ್ಯಪ್ಪ ಈ ಜಿಟಿ 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 ಒಂದು ಹರ್ಯಾದ ಐತೈತ್ ನೋಡ್ರಿ ನಮ್ಮ ಕಡೆ ಮಾತಾಡೋ ಮಾತು. ಇಲ್ಲಿ ನಿರಂತರ ನಿರಂತರ ಅನ್ನೋದಕ್ಕೆ ಬೆಳಗಿಂದ ಹತ್ತಿದೆ ಮಳೆ, ಬೆಳಗಿಂದ ಸುರಿತಾ ಇದೆ ಮಳೆ, ನಿಂದಿರ್ತಾ ಇಲ್ಲ ಅನ್ನೋ ಮಾತಿಗೆ ಏನರ್ಥ, ಭೂಮಿ ಇನ್ನು ತೊಯ್ತಾ ಇದೆ, ಭೂಮಿ ಹದ ಆಗ್ತಾ ಇದೆ. ಈ ನೀರು ಹಳ್ಳ ಕೊಳ್ಳಗೆ ಕೊಚ್ಕೊಂಡು ಹೋಗ್ತಾ ಇದೆ. ಹಳ್ಳ ಕೊಳ್ಳಕ್ಕೆ ಕೊಚ್ಕೊಂಡು ಹೋದಾಗ ಅದು ಹೊಳೆಗೆ ಸೇರ್ತದೆ, ಹೊಳೆ ಹತ್ರ ಹೋದಾಗ ಹೊಳೆದು ಸಮುದ್ರಕ್ಕೆ ಸೇರ್ತದೆ, ನೀರು ತುಂಬುತ್ತದೆ, ಡ್ಯಾಮ್ಗಳು ತುಂಬುತ್ತದೆ ಅಂತ ನಾವು ಆಲೋಚನೆ ಮಾಡ್ತೀವಿ. ಹಾಗಾದ್ರೆ ಇದು ನಿರಂತರ ಇದು ಬಂದ್ರೆ, ನೀನು ದೇವರಲ್ಲಿ ನಿರಂತರ ನೀನಿರೋದಾದ್ರೆ ನಿನಗೇನು ಸಿಗುತ್ತದೆ? ದೇವರಲ್ಲಿ ನೀನು ನಿರಂತರವಾಗಿರೋದಾದ್ರೆ ನಿನಗೇನು ಸಿಗುತ್ತದೆ? ಬೆಳಗಿಂದ ಮಳೆ ಸ್ಟಾರ್ಟ್ ಆದ್ರೆ, ನೀರು ಬರ್ತಾ ಇದ್ರೆ, ಆ ನೀರು ಹಳ್ಳಕ್ಕೆ ಸೇರ್ತದೆ, ಹಳ್ಳು ಹೊಳೆಗೆ ಸೇರ್ತದೆ, ಹೊಳೆಯು ಸಮುದ್ರಕ್ಕೆ ಸೇರ್ತದೆ. ಇದೆಲ್ಲ ದೊಡ್ಡ ಒಂದು ನೀರಾ ಕಾರ್ಯಗಳು ನೋಡ್ತೀವಿ, ಹೌದಲ್ರಿ? ಅದೇ ಒಂದು ಉದಾಹರಣೆ ನೋಡ್ಬೋದು ನಾವು. ಒಂದೊಂದು ವಿಚಾರ ಚಿಕ್ಕ ಮೇಲಿದವ್ರು ದೊಡ್ಡ ನೋಡ್ಬೇಕು. ಬಾಂಬೆ ಆ ಕಡೆ ಬೆಂಗಳೂರು ಫುಲ್ಲು ಮಳೆ ಆಗ್ಬಿಟ್ರೆ ಅದು ಡ್ಯಾಮ್ಗಳು ತುಂಬುತ್ತಾ ಬರುತ್ತೆ. ಆ ಡ್ಯಾಮ್ಗಳು ತುಂಬಿದಂಗೆ ಏನ್ ಮಾಡ್ತದ್ರಿ, ನೀರ್ ಜಾಸ್ತಿ ಆಗ್ತಾ. ಈಗ ನೋಡಿ ಹೇಳ್ತಾ ಇದ್ದಾರೆ, ನೀವು ನೀರು ಹೊಳೆ ದಂಡೆಯವರೆಲ್ಲ ಬಿಡಬೇಕು ಅಂತ. ಕಾರಣ ಏನು? ನಿರಂತರ ಅಲ್ಲಿ ಮಳೆ ಆಗೋದ್ರಿಂದ, ನಿರಂತರ ನೀರು ಬರುವುದರಿಂದ. ಹಾಗಾದ್ರೆ ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವಿತದಲ್ಲಿ ನೀನ್ ನಿರಂತರವಾಗಿ ದೇವರನ್ನ ಆರಾಧಿಸುತ್ತಾ, ಸ್ವಾಮಿಯನ್ನ ಸ್ತುತಿಸುತ್ತಾ, ಸ್ವಾಮಿಯನ್ನ ಕೊಂಡಾಡುತ್ತಾ, ಸ್ವಾಮಿಯೇ ನೀನ್ ನನಗೆ ಸಹಾಯಕನಂತ ನೀನ್ ಕರ್ತನ ಸಮ್ಮುಖದಲ್ಲಿ ನೀನ್ ಇರೋದ್ರಿಂದ ದೇವರು ನಿನಗೇನ್ ಮಾಡಕ್ ಹೋಗ್ತಾನೆ? ಏನ್ ಹೇಳ್ತದೆ ವಚನ? ಧರ್ಮ ನಿರಂತರನಿಗೆ ಜೀವ, ಅಧರ್ಮಾಸಕ್ತನಿಗೆ ಮರಣ. ಅರ್ಥ ಆಯ್ತ್ರಿ? ದೇವ್ರ ವಾಕ್ಯದಲ್ಲಿ, ದೇವ್ರ ಭಯದಲ್ಲಿ, ಭಕ್ತಿಯಲ್ಲಿ, ಪ್ರಾರ್ಥನೆಯಲ್ಲಿ ನಿರಂತರವಾಗಿ ಹೋಗುವವನಿಗೆ ದೇವ್ರ ಜೀವ ಕೊಟ್ಟಿರ್ತಾರೆ. ಅಧರ್ಮ, ಕೆಟ್ಟದನ್ನು ಮಾಡೋದು, ಕೆಟ್ಟದನ್ನು ನಡೆಸೋದು, ಕೆಟ್ಟ ಕ್ರಿಯೆಗಳಲ್ಲಿರೋದು, ಕೆಟ್ಟ ಭಾಷೆಯಲ್ಲಿರೋದು, ಕೆಟ್ಟ ಮಾತಿನಲ್ಲಿರ್ಬೋದು, ಕೆಟ್ಟ ನಡೆ ನುಡಿಯಲ್ಲಿರ್ಬೋದು, ಇಂತಹ ಕಾರ್ಯಗಳು ಇರುವುದರಿಂದ ಮರಣ. ಎಷ್ಟು ವ್ಯತ್ಯಾಸ ಇದೆ. ಇವತ್ತಿನ ನಾವೆಷ್ಟು ಆಲೋಚನೆಗಳ ಪ್ರಕಾರ ಹೋಗ್ತೀವಿ. ನಮಗೆ ದೇವರ ವಾಕ್ಯದಲ್ಲಿ, ದೇವರ ಮಾತಿನಲ್ಲಿ ಬಹಳ ಪ್ರಾಮುಖ್ಯವಾಗಿ ಆಶೀರ್ವಾದಕರವಾಗಿದೆ. ಕರ್ತನ ಸನ್ನಿಧಾನದ ಕಳೆಯುವಾಗ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಟೈಮ್ ಮನುಷ್ಯನ ಮುಂದೆ ಟೈಮ್ ಕಳೆಯಲು ವ್ಯರ್ಥ ಆಗ್ತದೆ. ದೇವರ ಮುಂದೆ ಕಳೆಯುವಾಗ ಯಾವತ್ತೂ ವ್ಯರ್ಥವಾಗೋದಿಲ್ಲ. ಖಂಡಿತವಾಗಿ ನಾನು ಹೇಳ್ತಾ ಇದ್ದೇನೆ.
ನಿಜವಾಗ್ಲೂ ನಾನು ಹೇಳ್ತಾ ಇರೋದು ಮಾತು. ಇಲ್ಲಿ ವಚನ ನೋಡುವಾಗ ನನ್ನ ಖಂಡಿತವಾಗಿ ಹೇಳುವಂತ ವಚನ ಇನ್ನೊಂದು ಸರಿ ನಾವು ವಾಕ್ಯ ನೋಡುವಾಗ ಅದೇ ಜ್ಞಾನೋಕ್ತಿಯಲ್ಲಿ 12ನೇ ಅಧ್ಯಾಯ 28ನೇ ವಚನ ಹೀಗೆ ಹೇಳ್ತದೆ ನೋಡ್ರಿ. ಧರ್ಮ ಮಾರ್ಗದಿಂದ ಜೀವ ಲಾಭವು. ಧರ್ಮ ಮಾರ್ಗ ಅಂದ್ರೆ ಯಾವ್ದ್ರಿ? ಧರ್ಮ ಮಾರ್ಗ ಅಂದ್ರೆ ಧರ್ಮ ಅಂದ್ರೆ 2-3 ನಮೂನಿ ಹೋಗ್ತಾರೆ. ಧರ್ಮ ಮಾರ್ಗದಿಂದ ಏನಂತ್ರಿ? ಜೀವ ಲಾಭವು. ಜೀವ ಲಾಭವು ಧರ್ಮ ಮಾರ್ಗನಿಗೆ ಕೊಡುವವಳಿಗೆ ಬಿತ್ತುವವರಿಗೆ ನಡೆಸುವವರಿಗೆ ಏನಾಗ್ತಿದ್ರೆ ಜೀವದ ಲಾಭ. ಮುಂದೆ ಆ ಸುಪಥ ಮಾರ್ಗವು ಏನಂದ್ರೆ ಅಮರನವೇ. ಆ ಸುಪಥ ಮಾರ್ಗವು ಅಮರನವೇ. ಸುಖ, ಸಂತೋಷ, ಸಮೃದ್ಧಿ, ಏನೇನೋ ಬೇಕು, ಏನೇನೋ ಆಸೆ, ಏನೇನೋ ಆಲೋಚನೆ ಮಾಡ್ಕೊಂಡು ನಾವು ಹೋಗ್ತಾ ಇರ್ತೀವಿ. ಹಾಗಾದ್ರೆ ಅಂತ ಸಂದರ್ಭದಲ್ಲಿ ಯಾವ ಧರ್ಮ ಮಾಡೋದು ಗೊತ್ತಿಲ್ಲ, ಯಾವ ಕೊಡೋದು ಗೊತ್ತಿಲ್ಲ, ಯಾವ ಬಡವರಿಗೆ ಮಾಡೋದು ಗೊತ್ತಿಲ್ಲ, ಯಾವ ಅನಾಥರಿಗೆ ಕೊಡೋದು ಗೊತ್ತಿಲ್ಲ. ನಾವೇನೋ ಮಾಡ್ತಾ ಇದ್ದೀವಿ, ಎಲ್ಲ ನಮ್ದೇ. ಇನ್ನೂ ಬರಲ್ಲ 10 ಎಕರೆ ಹೊಲ ಇದ್ರು ಕೂಡ ಇನ್ನೂ 15 ಎಕರೆ ಹೊಲಕ್ಕೆ ಮಾಡೋಣ, 15 ಎಕರೆ ಹೊಲ ಇದ್ರು ಕೂಡ ಇನ್ನು 20 ಎಕರೆ ಮಾಡೋಣ ಅನ್ನೋದು. 10 ಲಕ್ಷ ಒಂದು ಬಿಲ್ಡಿಂಗ್ ಐತೆ ಅಂತ ಬಿಲ್ಡಿಂಗ್ ಇನ್ನೊಂದು ಕಟ್ಟೋದು, ಇನ್ನೊಂದು ಬಿಲ್ಡಿಂಗ್ ಕೊಟ್ಟು ಯಾಕೋ ಇಷ್ಟ ಐತೆ ನಾವು ಸಾಕು ಇರುವವರೆಗೆ ಬೇಕಿಲ್ಲ ನೋಡ್ರಿ. ಆಸೆ ಜನರದು ಇನ್ನೂ ಗತಿಸಿ ಹೋಗ್ತದೆ. ಹಾಗಾದ್ರೆ ದೇವ್ರ ಮಕ್ಕಳ ದೇವ್ರ ಜನರು ಸತ್ಯವಿದ ವಾಕ್ಯದ ಪ್ರಕಾರವಾಗಿ ನಮ್ಮ ಜೀವಿತ ಧರ್ಮ ಮಾಡುವಂತ ಕೈಗಳು, ಧರ್ಮ ಕೊಡುವಂತ ಕುಟುಂಬಗಳು, ಧರ್ಮದಲ್ಲಿ ನಡೆಯುವಂತ ಆಲೋಚನೆಗಳಿರುವಂತ ಭಯದಲ್ಲಿ ಭಕ್ತಿಯಲ್ಲಿ ನಡೆಯುವಂತ ಮಕ್ಕಳಿಗೆ ದೇವರು ಜೀವಕರವಾದ ಅದು ಬಹುಮಾನ ಕೊಡ್ತಾರೆ. ಅದು ನಮ್ಗೆ ಬಹುಮಾನ ಕೊಡ್ತಾರೆ. ಧರ್ಮ ಮಾಡುವಂತ ಕೈಗಳನ್ನು ಯಾವ ರೀತಿಯಾಗಿ ದೇವರು ನಮ್ಗೆ ಸಹಾಯ ಮಾಡ್ತಾರೆ, ಯಾವ ರೀತಿಯಾಗಿ ನಮ್ಗೆ ನಡೆಸ್ತಾರೆ ಅಂತ ಕೇಳಿದ್ರೆ ಸತ್ಯದಲ್ಲಿ ಕೀರ್ತನ ಭಾಗದಲ್ಲಿ ಒಂದು ಬಹಳ ಪ್ರಾಮುಖ್ಯವಾದ ವಚನ ಇದೆ ನನ್ನ ಪ್ರೇರೆ. ಕೀರ್ತನ ಭಾಗದಲ್ಲಿ ವಚನ ನೋಡುವಾಗ ಆ ವಚನ ಏನ್ ಹೇಳ್ತದೆ ಅಂತ ಕೇಳಿದ್ರೆ, ದಿಕ್ಕಿಲ್ಲದವರನ್ನ ಪರಾಂಬರಿಸುವನು, ಅನಾಥರನ್ನ ದಿಕ್ಕಿಲ್ಲದವರಿಗೆ ಸಹಾಯ ಮಾಡುವನು, ಕೊಡುವನು. ಅವರ ಕೊರತೆಗಳಲ್ಲಿ ಮಧ್ಯದಲ್ಲಿ ಇರುವಂತ ವ್ಯಕ್ತಿ ನೋಡುವಾಗ ಅವನಿಗೆ ಒಂದು ಸಮಯ ಆಪತ್ತಿನಲ್ಲಿ ದೇವರು ಅವನ ಹತ್ರ ಇದ್ದು ಅವನು ಒಂದು ಎಲುಬು ಮುರಿಯಂಗಿಲ್ಲಂತೆ, ಮುರಿದು ಹೋಗಂಗಿಲ್ಲಂತೆ. ಅಂತ ವ್ಯಕ್ತಿಯನ್ನ ದೇವರು ಒಂದು ಎಲುಬು ಮುರಿಯಾಕ ಬಿಡಂಗಿಲ್ಲಂತೆ. ಹಲ್ಲೆಲೂಯಾ. ಖಂಡಿತವಾಗಿ ದೇವ್ರ ಕೃಪೆ, ಇದು ದೇವರ ಆಶೀರ್ವಾದ. ಇಲ್ಲಿ ವಚನ ನೋಡುವಂತ ಕಾರ್ಯಗಳು ಏನ್ ಹೇಳ್ತದೆ? ಧರ್ಮ ಮಾರ್ಗದಿಂದ ಜೀವ ಲಾಭವು. ನೀವು ಕೊಡೋದ್ರಿಂದಲೇ, ನೀವು ಮಾಡೋದ್ರಿಂದಲೇ, ಪ್ರೀತಿ ನಡೆಯುವುದರಿಂದಲೇ ನಿಮಗೆ ಅದು ನಿಮ್ಮ ಜೀವ ಲಾಭವು. ಅದಕ್ಕಾಗಿ ಜೀವ ಲಾಭದಲ್ಲಿ ನಾವು ನೀವು ಇದ್ದೀವಾ? ಈ ಜೀವ ಲಾಭದಲ್ಲಿ ಇದ್ದೀವಾ? ಅದೇ ಜ್ಞಾನೋಕ್ತಿಯಲ್ಲಿ 19 ಇನ್ನೊಂದು 19:23 ವರ್ಷ ಏನು ಹೇಳ್ತದೆ ನೋಡಿ. 19:23 ಯೆಹೋವನ ಭಯವು, ದೇವರ ಭಯವು ಜೀವದಾಯಕವು. ದೇವರ ಭಯ ನನಗೂ ನಿನಗೂ ಇರೋದಾದ್ರೆ ಈ ದೇವರ ಭಯದಲ್ಲಿ, ದೇವರ ಭಕ್ತಿಯಲ್ಲಿ ನಾನು ಮಾಡುವಂತ ತಪ್ಪು, ನಾನು ಮಾಡುವಂತ ಕೆಟ್ಟ ಕಾರ್ಯ, ನಾನು ನಡೆಯುವಂತ ಕ್ರಿಯೆಗಳು ದೊಡ್ಡದ ತಪ್ಪು, ಇಂತಹ ಕ್ರಿಯೆಗಳು ಅದು ದೇವರ ಭಯದಿಂದ ಮಾತಾಡುವುದು. ಪವಿತ್ರಾತ್ಮ ಒಳಗಡೆ ಇರುವಾಗ, ಪರಿಶುದ್ಧಾತ್ಮ ಒಳಗಡೆ ಇರುವಾಗ ಕಣ್ಣಿನಿಂದ ನೋಡುತ್ತಾ ಇರುವುದು ಒಂದು ಪಾಪ, ಬಾಯಿಂದ ಮಾತಾಡ್ತಾ ಇರೋದು ಒಂದು ಕೆಟ್ಟ ಕಾರ್ಯಗಳು ಮಾತಾಡ್ತಾ ಇರೋದು ಪಾಪ, ಕಿವಿಯಿಂದ ಕೆಟ್ಟದನ್ನ ಕೇಳ್ತಾ ಇರೋದು ಒಂದು ಪಾಪ, ನಡೀತಾ ಇರುವಂತಹ ಹೃದಯದಲ್ಲಿ ಗ್ರಹಿಸಿಕೊಂಡು ಕೆಟ್ಟ ಕ್ರಿಯೆಗಳು ನಡೆಸ್ತಾ ಇರುವುದು ಅದೊಂದು ಪಾಪದ ಜೀವಿತ. ನನ್ನ ಪ್ರೇರೆ, ಈ ಪಾಪದ ಜೀವಿತ ನಮ್ಮಿಂದ ಬಿಟ್ಟು ಹೋಗೋದಕ್ಕಾಗಿ ಅದು ದೇವರ ಭಯ ಇರಬೇಕು. ಅದಕ್ಕೇನಾಗ್ತತಿ? ನಾವು ಮಾತಾಡ್ರೆ ಏನಾಗ್ತತಿ, ಹೋದ್ರೆ ಏನಾಗ್ತತಿ, ಮಾಡ್ರೆ ಏನಾಗ್ತತಿ, ನಿತ್ರೆ ಏನಾಗ್ತತಿ, ನಾವು ಅಂದಿವಂದ್ರ ಅದು ನಮಗೆ ದೇವರ ಭಯ ಇಲ್ಲ. ದೇವರ ಭಯ ಇಲ್ಲ. ದೇವರ ಭಯ ಇರುವವರಿಗೆ ಏನಾಗ್ತಕ್ಕಂದ್ರೆ ಜೀವದಾಯಕವು. ದೇವರ ಭಯ ಇರೋದ್ರಿಂದ ಜೀವದಾಯಕವು. ಭಯಭಕ್ತಿ ಉಳ್ಳವನು ತೃಪ್ತನಾಗಿ ಏನ್ ಮಾಡ್ತಾನ್ರಿ? ಭಯ ಭಕ್ತಿ ಉಳ್ಳವನು ತೃಪ್ತನಾಗುವುದು, ನೆಲೆಗೊಳ್ಳುವನು. ತೃಪ್ತನಾಗಿ ನೆಲೆಗೊಳ್ಳುವನು, ಸ್ಥಿರವಾಗಿ ನಿಲ್ಲುವನು. ನೋಡ್ರಿ, ಕೆಲವರು
ಕೆಲಸ ಇಲ್ಲಿ ಚಲೋ ಇಲ್ಲ, ಅಲ್ಲಿ ಕೆಲವು ಚಲೋ ಇಲ್ಲ, ಇಲ್ಲಿ ಚಲೋ ಇಲ್ಲ. ನನಗೆ ಅಲ್ಲಿ ಸರಿ ಅನಿಸ್ವಾತ್, ಇಲ್ಲಿ ಸರಿ ಅನಿಸ್ವಾತ್, ಅಲ್ಲಿ ಹೊಲ ಸರಿ ಅನಿಸ್ವಾತ್, ಇಲ್ಲಿ ಮನಿ ಚಲೋ ಅನಿಸ್ವಾತ್, ಅವ್ರ ಊರ್ ಚಲೋ ಅನಿಸ್ವಾತ್, ಈ ಊರ್ ಚಲೋ ಅನಿಸ್ವಾತ್. ನೋಡಿ ಕೆಲವ್ರು ನೋಡ್ಬೇಕು, ಊರು ಅಲಿದಾಡ್ತಾ ಇರ್ತಾರೆ ನೋಡಿರಿ. ಊರ ತಮ್ಮ ಜನ ಅಲಿದಾಡ್ತಿರ್ತಾರ ನೋಡ್ರಿ. ಈ ಊರದ ಆ ಊರು, ಆ ಊರ್ದ ಆ ಊರು, ಆ ಊರ್ದ ಆ ಊರ. ಅವ್ರು ಅಲಿದಾಡುವ ಜನ ಅಂತಾರ. ಇವ್ರು ಯಾರು? ಅಲಿದಾಡುವಂತ ಜನಾಂಗದವರು ಅಂತಾರೆ. ಅವ್ರಿಗೊಂದು ಸ್ವಂತ ಊರು ಇರ್ತೈತಿ, ಸ್ವಂತ ಮನೇನು ಇರ್ತೈತಿ, ಎಲ್ಲ ಇರ್ತೈತಿ. ಇವ್ರು ಊರು 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 ಅಲಿದಾಡುವಂತ ಜನರಾಗಿರ್ತಾರೆ. ಅಲಿದಾಡುವಂತ ಜನರಾಗಿರಬಾರದು. ನಾವು ಇವತ್ತು ದಿನದಲ್ಲಿ ಸ್ಥಿರವಾಗಿರಬೇಕು. ನಾವು ಸ್ಥಿರವಾಗಿ ದೇವರನ್ನ ನೆಲೆಸ್ತಾ ಇರ್ತಾರೆ. ಸ್ಥಿರವಾಗಿ ನಡೆಯುವ ಶಕ್ತಿಗಳ ದೇವರನ್ನ ನಾವು ಆರಾಧಿಸ್ತಾ ಇರ್ತೀವಿ. ಸ್ಥಿರವಾಗಿ ನಡೆಯುವುದಕ್ಕಾಗಿ ದೇವರ ಪ್ರಸನ್ನತೆಯನ್ನು ಅನುಭವಿಸುವರಾಗಿರಬೇಕು. ನನ್ನ ಪ್ರೇರೆ, ಖಂಡಿತವಾಗಿ ನನ್ನ ಪ್ರೇರೆ ದೇವರ ಮಕ್ಕಳೇ, ನಾನು ನಿನ್ನಿನ ದಿನದಲ್ಲಿ ಒಂದು ಕಡೆ ಹೋದಾಗ, ನಿನ್ನಿನ ದಿನದಲ್ಲಿ ಒಂದು ಕಡೆ ಕೂತ್ಕೊಂಡಾಗ ಒಬ್ಬ ಯಮ್ಮ ಬಂದ್ಬಿಟ್ರು. ಆ ಯಮ್ಮ ಬಂದ್ಬಿಟ್ಟು ಹೇಳ್ತಾರೆ, ಅಯ್ಯ ಅಯ್ಯ ಪೇಸ್ಲೋಡಯ್ಯ, ಯಾವಾಗ ಬಂದ್ರೆ ಅಯ್ಯ ಅಂದ್ರು. ನನ್ನ ಅಮ್ಮ ನಿನ್ನೆ ಬಂದಿದೆ, ಈ ರೀತಿ ಆಗಾಯ್ತು ಅಂತ ಹೇಳಿದೆ. ಅಂದ ತಕ್ಷಣ ಅಯ್ಯ ಬಹಳ ಸಂತೋಷ, ನಿಮ್ಮ ನೋಡ್ಬಿಟ್ಟು ಬಹಳ ದಿನ ಆತ್ರ ನಿಮ್ಗೆ ನೋಡ್ಬಿಟ್ಟು. ಆಯ್ತು, ನಾವು ಬಹಳ ಸಂತೋಷ, ನೀವು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳಿದ್ರು. ಅಯ್ಯ ಅಷ್ಟೊಳಗೆ ಒಂದು ಹುಡುಗ ಬಂತು. ಆ ಹುಡುಗ ಬಂದು ಅವ್ರ ಪಕ್ಕದಲ್ಲಿ ಕೂತ, ಅಯ್ಯ ಇನ್ನೊಂದು ಅಯ್ಯ, ನೀವು ಮಾಡಿದ ಪ್ರಾರ್ಥನೆಯಿಂದ ನೋಡಿ ನಮ್ಮ ಮಗ ಇಲ್ಲ. 20 ವರ್ಷ ನನಗೆ ಮಕ್ಕಳಿರ್ಲಿಲ್ಲ, ಮದುವೆ ಆಗಿ 20 ವರ್ಷ ಆದ್ರೂ ನನ್ನ ಮಕ್ಕಳಿರ್ಲಿಲ್ಲ. ನನ್ನ ಪಕ್ಕದಲ್ಲಿ ಕೂತ್ಕೊಂಡು ನಮ್ಮ ಮಗ ನೋಡ್ರಿ, ನೀವು ಪ್ರಾರ್ಥನೆ ಮಾಡಿದ್ಮೇಲೆ ನಾವು 3 ಗಂಡು ಮಕ್ಕಳ ದೇವ್ರು ಕೊಡ್ತೀವಿ. ಅಲ್ಲೂಯ್ಯ, ಅದು ನನಗೆ ಗೊತ್ತಿಲ್ಲ. ಆ ಅಮ್ಮ ಹೇಳ್ತಾರೆ, 20 ವರ್ಷ ಮಕ್ಕಳೇ ಇಲ್ಲ ನನಗೆ. ಅಂತ ಸಂದರ್ಭದಲ್ಲಿ ನಾನು ದುಃಖಕರವಾಗಿದ್ದಂಥ ಸಂದರ್ಭದಲ್ಲಿ ನನ್ನ ಧೈರ್ಯ ಕೊಟ್ಟು, ಆದರಣೆ ಕೊಟ್ಟು, ಪ್ರಾರ್ಥನೆ ಮಾಡಿ ವಾಕ್ಯ ಹೇಳಿದಾಗ ಅದನ್ನು ಹಿಡ್ಕೊಂಡು ಹೋಗಿದ್ರಿಂದ ಇವತ್ತಿನಲ್ಲಿ ನಾನು ನನ್ನ 3 ಮಕ್ಕಳ ತಾಯಿಯಾಗಿದ್ದೀನಿ. ದೇವರಿಗೆ ಸ್ತೋತ್ರ ರೀ. ನಮ್ಮ ಮನೆಗೆ ಬಂದು ಹೋಗ್ರಿ ಅಂತ. ಅಲ್ಲೂಯ್ಯ, ಖಂಡಿತವಾಗಿ ನನ್ನ ಪ್ರೇರೆ, ಸ್ಥಿರವಾಗಿ ನೀನು ಅದರಲ್ಲಿ ನೆಲೆ ಇದ್ರೆ ಖಂಡಿತವಾಗಿ ದೇವರು ಖಂಡಿತ ನೋಡ್ರಿ. ಇಲ್ಲಿ ವಾಕ್ಯ ಇರ್ತದಲ್ಲ, ನೀನು ನನ್ನಲ್ಲಿ, ನಾನು ನಿನ್ನಲ್ಲಿ ನೆಲೆಗೊಂಡಿದ್ರೆ ನಾವು ನೆಲೆಗೊಳ್ಳದೇ ಇದ್ರೆ ಏನ್ ಸಿಗುತ್ತೆ? ವಚನ ಹೇಳ್ತದೆ ತಾನೆ, ಸತ್ಯವೇದ ಬೋಧನೆ ಹೇಳ್ತದೆ. ನಾವೇನಾದ್ರು ಕಟ್ಬಿಟ್ಟು ಹೇಗಿದ್ಯಪ್ಪ, ನೀವು ಹಿಂಗ್ ನಡಿಬೇಕು, ನೀವು ಹಾಗೆ ಮಾಡ್ಬೇಕು, ಎಲ್ಲ ಬೈಬಲ್ ಅಲ್ಲಿ ಹೇಳುವಂತ ಮಾತು, ಸತ್ಯವೇದಲ್ಲಿ ಹೇಳುವಂತ ಮಾತುಗಳು ನನ್ನನ್ನ ನಿನ್ನನ್ನ ಬೆಳಕಿಗೆ ತರುತ್ತದೆ. ನಿನ್ನ ಕಷ್ಟಗಳನ್ನು ಪರಿಹರಿಸ್ತದೆ. ನಿನ್ನ ಪಾಪಗಳನ್ನು ತೊಳೆದು ಪರಲೋಕ ಮಾರ್ಗದಲ್ಲಿ ನಮ್ಮನ್ನು ನಡೆಸೋದಕ್ಕಾಗಿ ನಮ್ಮನ್ನು ಬೋಧಿಸ್ತದೆ. ನನ್ನ ಪ್ರೇರೆ, ವಚನ ನೋಡುವಾಗ ಇಷ್ಟು ಚೆನ್ನಾಗಿ ಆತ್ಮಿಕವಾದ ಜೀವನಗಳಲ್ಲಿ ನಾವು ದೇವರ ಸನ್ನಿಧಿಯಲ್ಲಿ ಕಲಿಯುವ ಸಮಯ ಪ್ರಾಮುಖ್ಯವಾಗಿರಬೇಕು. ಯೆಹೋವನ ಭಯವು ಜೀವದಾಯಕವು. ನೋಡು, ಭಯಭಕ್ತಿ ಉಳ್ಳವರನ್ನು ತೃಪ್ತನಾಗಿ ನೆಲೆಗೊಳಿಸುವನು. ಅವನಿಗೆ ಕೇಡು ಸಂಭವಿಸುವುದೇ ಏನ್ರಿ? ಕೇಡು ಸಂಭವಿಸದು. ದೇವರಲ್ಲಿ ಭಯ ಭಕ್ತಿ ಇರುವಾಗ ನಿನಗೆ ಕೇಡು ಯಾರು ಮಾಡೋರಿದ್ದಾರೆ? ಯಾರು ಕೇಡು ಮಾಡೋರಿದ್ದಾರೆ? ಮಾಡೋರಿದ್ರು ಕೂಡ ಅದು ದೇವರ ಒಂದು ದಿನ ತಿರುಗಿಸ್ಬಿಟ್ರೆ ನೀವು ನೀವೆಂಗಿರ್ತೀರ? ಅದಕ್ಕೆ ದೇವರ ಭಯ ಭಕ್ತಿ ಉಳ್ಳ ಕುಟುಂಬ ಸುತ್ತಮುತ್ತ ದೂತರು ನಿಲ್ಲಿಸುತ್ತಾರೆ. ಎಲ್ಲಿಂದ ಬರಬೇಕದು? ಭಯ ಭಕ್ತಿಯಲ್ಲಿರುವಂತ ಕುಟುಂಬ ಸುತ್ತಮುತ್ತಲು ದೂತರು ನಿಲ್ಲಿಸಿರುವಾಗ, ಆ ದೂತರು ನಿಮ್ಮ ಮನೆ ಸುತ್ತಮುತ್ತಿದ್ದಾಗ ಯಾವ ಲೂಸಿಫರ್ ಬರ್ತಾನೆ, ಯಾವ ರೋಗ ಮನೆಗೆ ಬರ್ತದೆ, ಯಾವ ಸಾಲ ಬರ್ತದೆ, ಯಾವ ಬಡತನ ಬರ್ತದೆ, ಯಾವ ಮಾಟ ಮಂತ್ರ ಬರ್ತದೆ, ಯಾವ ಕುತಂತ್ರ ಬರ್ತದೆ. ದೇವರ ಮಕ್ಕಳ ದೇವ ಜನರೇ, ನೀವು ಅನ್ಬಹುದು, ನೀವು ಆಲೋಚನೆ ಮಾಡಬಹುದು. ನೀನ್ ಎಮ್ಮಿ ಕಾಲಾಗ ಒಂದು ಲಿಂಬಿಕಾ ಉಗ್ದಾರ ಅಂದ್ರೆ ಭಯ ಪಡ್ತೀರಿ. ಇವತ್ತಿನ ಆಲೋಚನೆ, ನಿಮ್ಮ ಮನೆ ಮೇಲೆ ಒಂದು ಲಿಂಬಿಕಾ ಬಿದ್ದೈತೆ ಅಂದ್ರೆ ಭಯ ಪಡ್ತೀವಿ. ಎಂತಿಂತ ಕಾರ್ಯಗಳು ಭಯ ಪಡ್ತೀವಿ. ನೀವು ಹೇಳ್ರಿ, ಸ್ವಾಮಿ ಇದು ನಿನ್ನದಪ್ಪ, ನೀ ಭೂಮಿ ಕೊಟ್ಟಿದ್ದಿ, ಆಕಾಶ ನೀನಿದ್ದಿ, ಇದು ಯಾರು ಮಾಡ್ತಾ ಇದ್ದಾರೋ, ಏನ್ ನಡೀತಾ ಇದೋ ನನಗೊಂದು ಗೊತ್ತಿಲ್ಲ, ನಿನಗೆ ಸ್ತೋತ್ರ ಸ್ವಾಮಿ ಅಂತ ನೀವು ಪ್ರಾರ್ಥನೆ ಮಾಡಿ. ಎಂತ ಮಾಟ ಆಗಿರ್ಬೋದು, ಅಂತ ಮಂತ್ರ ಆಗಿರೋದು, ಅವ್ರು ಮಾಡೋದು ಕಷ್ಟ ಕೆಲಸ. ನಿನ್ನ ಸುತ್ತಮುತ್ತಲ ದೂತರು ದೇವರು, ನಿನ್ನ ಕುಟುಂಬ ಸುತ್ತಮುತ್ತಲ ದೂತರು ನಿಂತಿರ್ತಾರೆ ನಿನ್ನನ್ನು ಕಾಯುವುದಕ್ಕೆ, ನಿಮ್ಮನ್ನ ಕಾಪಾಡುವುದಕ್ಕೆ. ನೋಡ್ರಿ, ದೇವ್ರ ವಾಕ್ಯ ಹೇಳ್ತದೆ, ಸಂಭವಿಸದು, ಯಾವುದು ಬರಂಗಿಲ್ಲ. ಭಯ ಭಕ್ತಿ ಇರುವ ಕುಟುಂಬಕ್ಕೆ ಯಾವುದು ಬರಂಗಿಲ್ಲ. ಬರುವಂಗಾದ್ರೂ ಕೂಡ
ನಾವು ಎಲ್ಲೋ ಒಂದು ಸ್ವಲ್ಪ ಏರುಪೇರು ಆಗಿರ್ಬೋದು ಅಂತ ತಿಳ್ಕೋಬೇಕು. ಒಂದು ಇಲ್ಲಾಂದ್ರೆ ಇದು ದೇವರ ಮಹಿಮೆಗಾಗಿ ಬಂದಿದೆ ಅಂತ ತಿಳ್ಕೊಂಡು ದೇವರ ಮಹಿಮೆಗಾಗಿ ಮುಂದಾಗಿ ಹೋಗ್ಬೇಕು. ನನ್ನ ಪ್ರೇರೆ ಸೋತು ಹೋಗದೆ ಪ್ರಾರ್ಥನಿಕವಾಗಿ ನಡೆಯುವಾಗ ಖಂಡಿತವಾಗಿ ದೇವರು ನಿಮ್ಮನ್ನು ನಡೆಸೋ ಶಕ್ತನಾಗಿದೆ ನನ್ನ ಪ್ರೇರೆ. ಅದಕ್ಕಾಗಿ ನೋಡುವಾಗ ಸತ್ಯವಿದ ಜ್ಞಾನ ಮಾಡ್ತಾ ಇರುವಾಗ ಖಂಡಿತವಾಗಿ ನನ್ನ ಪ್ರೇರೆ ಹಿಜಿಕೀಯನ ನೋಡುವಾಗ ಹಿಜಿಕೀಯನಿಗಿರ್ತಕ್ಕಂಥ ಆಲೋಚನೆಗಳಲ್ಲಿ ಹಿಜಿಕೀಯನ ಪ್ರವಾದ ಗ್ರಂಥದಲ್ಲಿ ನೋಡುವ 20ನೇ ಅಧ್ಯಾಯ 11ನೇ ವಚನ ನೋಡ್ತಾ ಇದ್ದೀವಿ. ಹಿಜಿಕೀಯನ ಪ್ರವಾದ ಗ್ರಂಥ 20ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡುವಾಗ ಹಿಜಿಕೀಯನ ಜೀವಿತದಲ್ಲಿ ಕೂಡ ಹಿಜಿಕೀಯನ ಪ್ರವಾಕ್ಯದಲ್ಲಿ ನೋಡುವಾಗ ಸತ್ಯವೇದದಲ್ಲಿ ನೋಡುವಂತ ಆಲೋಚನೆಗಳನ್ನು ಕೇಳಬೇಕು ನನ್ನ ಪ್ರೇರೆ. ಖಂಡಿತವಾಗಿ ದೇವರು ನಮಗೆ ಮಾರ್ಗವನ್ನು ತೋರಿಸುವ ಶಕ್ತರಾಗಿದ್ದಾರೆ. ದೇವರು ನಮಗೆ ಸಹಾಯ ಮಾಡೋ ಶಕ್ತರಾಗಿದ್ದಾರೆ. ಕರ್ತನ ನಮ್ಮನ್ನು ನಡೆಸುವ ಶಕ್ತರಾಗಿರುವಂತ ದೇವರು ಖಂಡಿತವಾಗಿ ನೋಡುವಂತಾಗಿದೆ ನನ್ನ ಪ್ರೇರೆ. ಇಲ್ಲಿ ಹೇಳ್ತಾರೆ ನೋಡ್ರಿ ನನ್ನ ಪ್ರೇರೆ ಹಿಜಿಕೀಯನ ಪ್ರವಾದ ಗ್ರಂಥ 20ನೇ ಅಧ್ಯಾಯ 11ನೇ ವಚನ. ಜೀವಾಧಾರವಾದ ನನ್ನ ಆಜ್ಞಾವಿಧಿಗಳನ್ನು ಅವರಿಗೆ ತಿಳಿಸಿಕೊಟ್ಟಿನು. ಇದಲ್ಲದೆ ತಮ್ಮನ್ನು ದೇವಜನರನ್ನಾಗಿ ಮಾಡಿರುವ ಯೆಹೋವನು ನಾನೇ ಎಂದು ಅವರನ್ನು ತಿಳ್ಕೊಳ್ಳುವಂತೆ ನನಗೂ ಅವರಿಗೂ ಗುರುತಾದ ಸಬ್ಬತ್ ದಿನಗಳನ್ನು ಸಬ್ಬತ್ ದಿನಗಳನ್ನು ಅವರಿಗೆ ನೇಮಿಸಿದ್ದೇನೆ. ಇದೇ ಭಾನುವಾರ ಆರಾಧನೆ. ಎಷ್ಟೋ ಜನ ಜೀವಿತದಲ್ಲಿ ಆರಾಧನೆ ಭಾನುವಾರ ಆರಾಧನೆ. ಎಷ್ಟೋ ಜನ ಹೇಳ್ಕೊಂಡಿರ್ಬೋದು ಆಲೋಚನೆ, ಕೊರೋನಾ ವೈರಸ್ ಬಂದೈತಿ, ಪಾಸ್ಟರ್ಗಳೆಲ್ಲ ರೂಲ್ಸ್ ಮಾಡಿಬಿಟ್ಟಾರ, ಇಷ್ಟು ಜನ ಮಾತ್ರ ಬರ್ಬೇಕಂತ. ಅಲ್ಲಿ ವಾದ್ಕೊಂಡು ಗಣ್ಣು ತೋರಿಸ್ತಾರ, ಅದನ್ನ ನಿಮ್ ಟೆಂಪರೇಚರ್ ಚೆಕ್ ಮಾಡ್ತಾರ, ಮಾತ್ರ ಕೈಗೆ ಸ್ಯಾನಿಟೈಸರ್ ಓಡಿಸ್ತಾರ, ಕೈ ಕಾಲು ತೊಳಸ್ತಾರ, ಅಟ್ಟೆಲ್ಲ ತೊಳ್ಕೊಂಡು ಅಟ್ಟೆಲ್ಲ ಮಾಡಿ ನಮ್ಗೇನ್ ಕೊರೋನಾ ಐತೆ ನಾವ್ಯಾಕೆ ಆಟ ತ್ರಾಸಲ್ಲಿ ಹೋಗೋದ್ಬೇಕಾಗಿತ್ತ. ನಾವು ಎಷ್ಟೋ ಮನೆ ಆಗದ ಅಟ್ಟ ಕೈ ತೊಳ್ಕೊಂಡು ಅಟ್ಟ ಕಾಲು ತೊಳ್ಕೊಂಡು ಅಟ್ಟ ನಮ್ಮ ಮನೆಯಿಂದ ಒಂದು ಮ್ಯಾಟ್ ತಗೊಂಡು ಹೋಗಿ ಅಲ್ಲಿ ದೂರ ಕೂತು ಪ್ರೇಯರ್ ಮಾಡ್ಕೊಂಡ್ ಬರೋದೇನೋ ಇದೈತೆ. ಅವ ಮನೆ ಕೂತು ಪ್ರೇಯರ್ ಮಾಡೋಣ ಎಷ್ಟೋ ಜನ ಇದಾರೆ. ಹೌದ್ರಿ ಅದಾರ್ರಿ ಮನೆ ಕೂತು ಮಾಡೋಣ. ಅದ್ರ ದೇವ್ರ ವಾಕ್ಯ ದೇವ್ರ ಸನ್ನಿಧಿನೂ ಇದೆ. ಇನ್ನೊಂದ್ಸರಿ ವಚನ ಓದು. ಇದಲ್ಲದೆ ತಮ್ಮನ್ನು ದೇವಜನರನ್ನಾಗಿ ಮಾಡಿರುವ ಯೆಹೋವನು ನಾನೇ ಎಂದು ಅವರು ತಿಳಿದುಕೊಳ್ಳುವಂತೆ ನನಗೂ ಅವರಿಗೂ ಗುರುತಾದ ಸಬ್ಬತ್ ದಿನಗಳನ್ನ ಅವರಿಗೆ ನೇಮಿಸಿದ್ದೇನೆ. ಕೊಟ್ಟಿದ್ದೀನಿ. ಬರ್ರಿ ಆರಾಧನೆ ಮಾಡ್ರಿ, ನನ್ನ ಬಳಗೆ ನೀವು ಮಾತಾಡ್ರಿ, ನನಗೂ ನಿಮ್ಗೆ ಅದು ಗುರುತಿದೆ. ಆದರೆ ಇಸ್ರಾಯೇಲ್ ವಂಶದವರು ಅರಣ್ಯದಲ್ಲಿ ನನ್ನ ಮೇಲೆ ತಿರುಗಿ ಬಿದ್ದರು. ಎಷ್ಟೋ ಜನ ನೋಡ್ರಿ ಅದ್ಭುತ ಆಗೋರಿಗೆ ಸ್ವಾಮಿ 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 ಅಂತಾರೆ. ಅದ್ಭುತಗಳಾದ್ಮೇಲೆ ಎಲ್ಲೆಲ್ಲಿ ಇರ್ತಾರ ಗೊತ್ತಿರೋದಿಲ್ಲ. ಅದ್ಭುತ ಆಗುವವರಿಗೆ ಸ್ವಾಮಿ, ಅದ್ಭುತ ಆದ್ಮೇಲೆ ಅವ್ರು ಎಲ್ಲಿರ್ತಾರ ಗೊತ್ತಿಲ್ಲ. ಬರುವಾಗ ಸ್ವಾಮಿ ಕೊಟ್ರು, ಮಾಡುವಾಗ ಸ್ವಾಮಿ ಕೊಟ್ರು, ನಡೆಯುವಾಗ ಸ್ವಾಮಿ ಕೊಟ್ರು. ಖಂಡಿತವಾಗಿ ನನ್ನ ಪ್ರಿಯ ದೇವರ ಮಕ್ಕಳೇ, ದೇವರ ಜನರೇ, ನೋಡ್ರಿ ಆ ಮಗನು ಇವತ್ತು ಸಾಕ್ಷಿ ಹೇಳುವಾಗ ಆತ ಅವ್ರ ಮನೆಯಲ್ಲಿರ್ತಕ್ಕಂಥ ಎಮ್ಮಿ ಕಳೆದಾಗ ಆ ಎಮ್ಮಿ ಕಳೆದಂತ ಸಂದರ್ಭದಲ್ಲಿ ಮನೆಗೆ ಬಂದು ಸಿಕ್ಕಾಗ ಎಷ್ಟು ಖುಷಿಯಾಗಿದ್ದಾನೆ. ಮತ್ತೆ ಆತನ ಎಕ್ಸಾಮ್ ಕೂಡ ಒಳ್ಳೆ ರೀತಿಯ ಖುಷಿಯಾಗಿ ಎಕ್ಸಾಮ್ ಬರೋದು, ಒಳ್ಳೆ ರೀತಿಯ ರಿಸಲ್ಟ್ ಕಾಯ್ತಾ ಇದ್ದಾನೆ. ಖಂಡಿತವಾಗಿ ನನ್ನ ಪ್ರೇರೆ ಆ ಮಗನ ಜೀವಿತ ಒಂದು ನಂಬಿಕೆಯಲ್ಲಿರುವಂತಹ ಕಾರ್ಯಗಳು ಬಹಳ ಪ್ರಾಮುಖ್ಯವಾಗಿದೆ. ನನ್ನ ಇದು ಬಹಳ ಪ್ರಾಮುಖ್ಯ. ಆಸಕ್ತಿ, ಒಂದು ನಂಬಿಕೆ, ಒಂದು ವಿಶ್ವಾಸ ದೇವ್ರ ಮೆಚ್ಚುಗೆ ಆಗಿದ್ದು ನನ್ನ ಪ್ರೇರೆ. ಅದಕ್ಕಾಗಿ ಎಷ್ಟೋ ಜನ ಮರ್ತೋಗ್ಬಿಡ್ತಾರೆ, ಬಿಟ್ಟು ಬಿಡ್ತಾರೆ. ನೋಡಿ, ನೀವು ಭಾಗ್ಯವಂತರು ಅಂತ ನಾನು ಹೇಳ್ತೀನಿ. ದೇವ್ರ ರಿಲೇಷನ್ ಅಲ್ಲಿ ಇದ್ದೀರಿ, ದೇವರ ಗುರ್ತಿಗಾಗಿದ್ದೀರಿ. ನೀವು ಹೋಟಿಗೆ ಹಾಕಾಕ ಹೋಗ್ಬೇಕು, ಏನ್ ಬೇಕ್ರಿ? ಹೋಟ್ ಹಾಕಾಕ ಹೋಗ್ಬೇಕಾರೆ ಏನ್ ಬೇಕ್ರಿ? ಗುರ್ತಿನ ಚೀಟ್ ಬೇಕ್ರಿ. ನಾನು ಓಟ್ ಹಾಕಮ್ಮ, ನಾನು ದೊಡ್ಡವಾಗಿ, ನಾನು ವಯಸ್ಸಾಗಿತ್ವ, ನಾನು ಓಟ್ ಹಾಕಕ್ ಬರಕತ್ತೆ ನಿಮ್ ಓಟ್ ಹಾಕಕ್ ಹೋಗ್ರು. ನಮಗೂ ವಯಸ್ಸಾಗಿದೆ, ನನಗೂ 23 ಆಗ ವಯಸ್ಸಿಗ, 50 ತನಕ ಹೋಗ ವಯಸ್ಸ. ನಾವು ಓಟ್ ಹಾಕಕ್ಕೆ ನನ್ನ ಕಡೆ ಚೀಟಿ ಹಾಕ್ತಾ ನೋಡೋಣ ಹೋಗ್ರು.
ಗುರುತಬೇಕಲ್ಲ, ಗುರುತಬೇಕಲ್ಲ. ನಿನ್ನ ಸಬ್ಬತ್ ದಿನ ಆರಾಧನೆ ದೇವರ ಸಮ್ಮುಖದಲ್ಲಿ ಕಳೆಯುವ ಅದು ಒಂದು ಗುರುತಾಗಿದೆ ನನ್ನ ಪ್ರೇರೆ. ಈ ಗುರುತಿನಲ್ಲಿ ನಾವು ನೋಡಬೇಕಾದ್ರೆ ಅಲ್ಲಿ ಇಸ್ರಾಯೇಲ್ ಜನರಿಗೆ ದೇವರು ಎಲ್ಲಾ ರೀತಿಯಾಗಿ ಮಾಡಿದ್ರು. ಇಸ್ರಾಯೇಲ್ ಜನರನ್ನು ಯಾವ ರೀತಿಯಾಗಿ ದೇವರು ಕಾಪಾಡಿದ್ರು. ಅಲ್ಲಿ ಬಿಟ್ಟಿ ಕೆಲಸ ಮಾಡಬೇಡ್ರಪ್ಪ, ಅದು ಇದು ತಿನ್ಕೋತಿರ್ಬೇಡ್ರಪ್ಪ, ಅದು ಇದು ಕೆಲಸ ಮಾಡಬೇಡ್ರಪ್ಪ, ನೀವು ದುಡಿರಿ, ನಿಮ್ಮ ಹಣ ಮಾಡ್ಕೊಡ್ರಿ, ನೀವು ದುಡಿರಿ, ನಿಮ್ಮ ಬಟ್ಟೆ ಇಟ್ಕೊಡ್ರಿ, ನೀವು ದುಡಿರಿ, ನಿಮ್ಮ ಮನೆ ಕಟ್ಕೊಡ್ರಿ, ನೀವು ದುಡಿರಿ, ನಿಮ್ಮ ಮನೆ ಕುಟುಂಬ ಚಂದ ನೋಡ್ಕೊಡ್ರಿ ಅಂತ ಹೇಳಿತ್ತಪ್ಪ. ಬಿಟ್ಟಿ ಕೆಲಸ ಮಾಡ್ಕೊಂಡು ತಿಂತಾ ಇದ್ದೀರಿ, ಅವ್ರು ಒಂದು 2 ಹೊತ್ತು ಊಟ ಕೊಡ್ತಾ ಇದ್ರೆ, ಹರ್ಯಾಣ ದುಡಿಸ್ತಾ ಇದ್ದಾರೆ, ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ಆ ಕೆಲಸದಲ್ಲಿ ಆತನ ಆ ರೀತಿಯಾಗಿದ್ದಾನೆ. ನೀವು ನೋಡ್ರಿ, ಇದೇ ದುಡಿಮೆಯಲ್ಲಿದ್ದೀರಿ, ನಿಮ್ಮ ದನ ಕರುಗಳನ್ನ ತಗೊಂಡು ಅಲ್ಲಿ ಕೊಟ್ಟಿದ್ದೀರಿ, ನೀವು ಹೆಂಡತಿ ಮಕ್ಕಳನ್ನ ಕೂಡ ಅಲ್ಲಿ ಕೊಟ್ಟಿದ್ದೀರಿ, ಎಲ್ಲಾ ಕೊಟ್ಟಿದ್ದೀರಿ. ಈ ದುಡಿಮೆಯಲ್ಲಿ ಈ ಕಷ್ಟದಲ್ಲಿ ನೀವು ಇರಬಾರ್ದು ಅಂತೇಳಿ ಸ್ವಾಮಿ ಮೋಸೆ ಅಪ್ಪಣೆ ಕೊಟ್ಟು ಹೇಳಿದ್ರು, ಮೋಸೆ ಹೋಗು ಇಸ್ರಾಯೇಲ್ ಜನರನ್ನ ಅವ್ರನ್ನ ರಕ್ಷಿಸು, ಅವ್ರನ್ನ ಕಾಪಾಡು, ಅವ್ರನ್ನ ಕರ್ಕೊಂಡು ಬಾ, ಈ ರೀತಿ ಕರ್ಕೊಂಡು ಬಾ, ಅವ್ರನ್ನ ನಾನು ಆಶೀರ್ವಾದ ಮಾಡುತ್ತೇನೆ ಅಂತ ಸ್ವಾಮಿ ಮೋಸೆ ಹೇಳಿದ ಮೇಲೆ ಮೋಶೆ ಅವ್ರನ್ನ ಕರ್ಕೊಂಡು ಬರಕ್ ಹೋಗಿದ್ದು. ಮೋಶೆ ಕರ್ಕೊಂಡು ಬರುವಾಗ ಇವ್ರ ಒಟ್ಟಿಗೆ ಗುಣಗುಟ್ಟಿಗೆ ಮಾಡಿಕೊಂಡದ್ದು ಇಸ್ರಾಯೇಲ್ ಜನರು. ಹಾಗಾದ್ರೆ ದೇವ್ರ ಮಕ್ಕಳ ಇವತ್ತಿನ ಹೇಳುವಂತ ಬೋಧಕರು ತಪ್ಪ ಅಥವಾ ಮಾತಾಡುವಂತ ನಮ್ಮ ಆಲೋಚನೆ ತಪ್ಪ? ಎಷ್ಟೋ ಜನ ಹೇಳ್ತಾರೆ ಮಾರ್ಗವಾಗಿ ನಡೆಸುವಾಗ ಅವ್ರು ಹಿಂಗೆ ಅವ್ರಂಗ ಇಲ್ಲ. ಭಯ ಪಡುವಂತ ಮಾತು ಬಂದ್ರೆ ಇವತ್ತಿನ ಎಷ್ಟೋ ಜನರಿಗೆ ಜೀವಿತ ನೋಡ್ಬೇಕು ನನ್ನ ಪ್ರೇರಣೆ. ಕಷ್ಟ ಬಂದಾಗ, ದುಃಖ ಬಂದಾಗ, ಸಮಸ್ಯೆ ಬಂದಾಗ ಓಡಾಡಿದವರು ಬೇರೆ ಇರ್ತಾರೆ. ಅವಾಗ ಸುಖ ಸಂತೋಷವಾಗಿ ಅನುಭವಿಸೋದಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಕೆಲವರು ವ್ಯಕ್ತಿಗಳು ಹಾಗೆ ಇರ್ತಾರೆ. ಗಿಡ ಬೆಳೆಸೋರು ಬೇರೆ, ಹಣ್ಣು ಕಿತ್ಕೊಂಡ್ ತಿನ್ನೋರು ಬೇರೆ. ಅದಕ್ಕೆ ನೋಡ್ರಿ ನನ್ನ ಪ್ರೇರಣೆ, ಹೊಲದ ಮಾಲಕ್ಕ ಬೆಳಿಗ್ಗೆ ಹಚ್ಚಿತ್ತಾನೆ. ನಾವು ನೋಡ್ಬೋದು, ನಾ ಕೆಲವೊಂದು ಸಂದರ್ಭದಲ್ಲಿ ಸುಲಗಾಯ ಬರ್ತದೆ, ಕಟ್ಲಿಕ್ಕೆ ಸುಲಗ ಬರ್ತದೆ, ಅದೆಲ್ಲ ಬೆಳೆ ಹಾಕಿಬಿಟ್ಟಾಗ ಅದು ಸುತ್ತಮುತ್ತ ಬೇಲಿ ಮುಳ್ಳಿನ ಕೊರೆ ಹಾಕಿಬಿಟ್ಟಿರ್ತಾರೆ. ಯಾಕೆ ಮುಳ್ಳಿನ ಕೊರೆ ಹಾಕಿರ್ತಾರೆ ಅಂದ್ರೆ ಆ ಸುಲಗಾಯಿ ತಿನ್ನು ಮಂದಿ ಜನ ಬಂದ ತಿನ್ಕೊಂಡು ಹೋಗಿ ಕಿತ್ಕೊಂಡು ಆದ್ರೆ ಏನ್ ಮಾಡೋದು, ಇರುವಟ್ಟ ಬೆಳೆದಿರ್ತೈತೆ ಅದ ಅಂತೇಳಿ ಏನ್ ಮಾಡೋದು, ಸುಲಗಾಯಿಗೆಲ್ಲ ಮುಳ್ಳಿನ ಬೇಲಿ ಹಾಕಿರ್ತಾರೆ. ಬೇಕಾದ್ರೆ ಒಬ್ಬ ಕಾಯಕ್ ನಿಂತಿರ್ತಾನೆ, ಹಾಕೊಂಡು ರೋಡ್ ಮ್ಯಾಗ ಹಾಕಿಪ್ಪ, ರೋಡ್ ಮ್ಯಾಗಿಂದ ಯಾರು ಕಿತ್ಕೊಂಡು ಅದಾನಂತ ಅವ್ನಿಗೆ ಯಾಕೆ ಆಗ್ರಿ, ಕಣ್ಣಾಗಿ ಎಣ್ಣೆ ಬಿಟ್ಕೊಂಡು ಅದನ್ನ ಏನ್ ಮಾಡೀನಿ ಬೆಳೆಸಿ ನೀವು ಹರ್ಕೊಂಡು ತಿನ್ನಾಕ ಬರಾಕತ್ತಾನ ಅಂತಂದ್ರೆ ಅವ್ರ ತೆಗೆದು ಕಸಿ ತಗೋಪ್ಪ ತಿನ್ನ ಕೊಟ್ಟದನ್ನ ಆಶೀರ್ವಾದ. ನಾನೇ ಕಿತ್ಕೊಂಡ್ ತಿತ್ತನಂದ್ರ ಬೆಳಿಗ್ಗೆ ಬಂದದ್ದು ಬೆಳೆಸಿದ ಕಷ್ಟ, ತಿನ್ನೋದು ಇವನ್ ರುಚಿ. ಹಾಗಾದ್ರೆ ದೇವ್ ಮಾತಾಡ್ತದೆ ನನ್ನ ಪ್ರಿಯ ದೇವ್ರ ಮಕ್ಕಳೇ, ಸಬ್ಬತ್ ದಿನದ ಆರಾಧನೆ ದೇವ್ರಿಗೆ ಮೆಚ್ಚುಗೆ ಆಗಿರಬೇಕು. ಅದು ಗುರುತಾಗಿದೆ, ದೇವರ ಗುರುತಾಗಿದೆ. ಈ ಗುರುತು ಬಹಳ ಪ್ರಾಮುಖ್ಯ. ಬಹಳ ಆತ್ಮಿಕವಾಗಿ ಸಭೆಯ ಭಕ್ತರಾಗಿ ನೀವು ವೇಟ್ ಮಾಡ್ತಾ ಇರುವಂಥ ಸಮಯ ಖಂಡಿತವಾಗಿ ದೇವರು ನನ್ನ ಭಾಗ್ಯವಂತರಾಗಿಟ್ಟಿದ್ದಾರೆ. ನಿಮಗೆ ಆ ದೇವರ ಭಯ ಇದಕ್ಕಾಗಿ ನಮ್ಮ ದೇವರಿಗೆ ಸ್ತೋತ್ರ ಹೇಳ್ತೀನಿ ನನ್ನ ಪ್ರೇರಣೆ. ಖಂಡಿತವಾಗಿ ನೋಡಿ ಅದೇ ರೀತಿಯಾಗಿ ಅದೇ ಹಿಜ್ಕೀಯ 33 ವಚನ 33ನೇ ಅಧ್ಯಾಯ 19 ವಚನ ಈಗ ಹೇಳ್ತದೆ ನೋಡ್ರಿ ನನ್ನ ಹತ್ರ. ಅದೇ ಹಿಜ್ಕೀಯ ಪ್ರವಾದ ಗ್ರಂಥ 33:19. ದುಷ್ಟನು ತನ್ನ ದುಷ್ಟತನವನ್ನು ಬಿಟ್ಟು ನೀತಿ ನ್ಯಾಯಗಳನ್ನ ನಡೆಸಿದರೆ, ತನ್ನ ದುಷ್ಟತನವನ್ನು ಬಿಟ್ಟು ನೀತಿ ನ್ಯಾಯಗಳನ್ನು ನಡೆಸಿದರೆ ಅವುಗಳಿಂದ ಉಳಿಯುವನು. ಯಾರಿಗೆ ಹೇಳ್ತಾರೆ? ದುಷ್ಟನಿಗೆ ಹೇಳ್ತಾರೆ. ದುಷ್ಟನಿಗೆ ಹೇಳ್ತಾರೆ, ಬ್ಯಾಡ್ರಪ್ಪ, ಹೊಡೆದಾಡಬೇಡ್ರಿ, ಬಡದಾಡಬೇಡ್ರಿ, ಸುಳ್ಳು ಹೇಳ್ಬೇಡ್ರಿ, ಮೋಸ ಮಾಡಬೇಡ್ರಿ, ಇನ್ನೊಬ್ಬರ ಆಸ್ತಿ ಮೇಲೆ ಕಣ್ಣು ಹಾಕಬೇಡ್ರಿ, ಬಡ್ಡಿ ಆಡಬೇಡ್ರಿ, ಮೋಸದಿಂದ ಹಣ ಗಳಿಸಬೇಡ್ರಿ, ಕೆಟ್ಟದಕ್ಕಾಗಿ ಲಂಚವನ್ನ ಕೈ ಎತ್ತಬೇಡ್ರಿ, ಏನೋ ಮಾಡುವಂತ ಕಾರ್ಯಗಳಲ್ಲಿ ನೀವು ನಿಂತ್ಕೊಂಡು ಕೆಟ್ಟ ಕಾರ್ಯಗಳು ನಡಿಬೇಡ್ರಿ, ಇದು ಮಾಡಬೇಡ್ರಿ ಅಂತ ಒಳ್ಳೆ ಬುದ್ಧಿವಾದದಲ್ಲಿ ನೀವು ನಡ್ಕೊಂಡು ಹೋದ್ರೆ ಖಂಡಿತವಾಗಿ ದೇವರು ನಿಮ್ಗೆ ಸಹಾಯ ಮಾಡ್ತಾರೆ. ಇದೆಲ್ಲ ದುಷ್ಟ ಚಟದಿಂದ, ದುಷ್ಟ ಆಲೋಚನೆಯಿಂದ ಬಿಡಬೇಕು. ಕುಡುಕತನ ಬಿಡಬೇಕು. ದರಿದ್ರತನ ಅನ್ನೋದ್ರೆ ಈ ಕುಡುಕತನ, ಈ ಮನೆಯಲ್ಲಿ ಜಗಳತನ ಬರೋದು, ಈ ಸಮಸ್ಯೆಗಳನ್ನೇ ದುಂದೋಚ್ಚತನ ಅಂದ್ರೆ ನೋಡ್ತಾ ಇರೋದು ನನ್ನ ಪ್ರೇರಿ. ಸೇದೋದು, ತಿನ್ನೋದು, ಮಜಾ ಮಾಡೋದು ಏನಿದೆ ಬಿಡಪ್ಪ, ಜೀವನದಾಗ ಏನಿದೆ ಬಿಡಪ್ಪ, ಜೀವನದಾಗ ಏನಿಲ್ಲ ಒಂದಿದೆ, ನೀನು ಇರುವವರೆಗೆ ಚೆನ್ನಾಗಿ ನೀ ದೇವರ ಭಯದಲ್ಲಿ ಭಕ್ತಿಯಲ್ಲಿ ಬೆಳೆಯುವುದು ದೇವರಿಗೆ ಇಷ್ಟವಾದ ಕಾರಣ. ನೀನು ಮಾಡುವಾಗ ನಿನ್ನನ್ನ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗೋದಕ್ಕೆ ದೂತರು ರೆಡಿಯಾಗಿದ್ದಾರೆ. ದೇವರ ವಾಕ್ಯಗಳನ್ನು ಮೀರಿ, ದೇವರ ಮಾತುಗಳನ್ನು ಮೀರಿ, ದೇವರ ಆಲೋಚನೆ ಬಿಟ್ಟು ನೀನ್ ಕೆಟ್ಟ ದುರಬುದ್ಧಿ, ಕೆಟ್ಟ ಆಲೋಚನೆ ನೀವು ಹೋಗೋದಾದ್ರೆ ಖಂಡಿತವಾಗಿ ಇಲ್ಲಿ ವಚನ ಏನ್ ಹೇಳ್ತದೆ ನೋಡ್ರಿ ನನ್ನ ಪ್ರೇರೆ, ಏನ್ ಹೇಳ್ತಾ ಇದ್ದಾರೆ ವಚನ? ನೀತಿ ನ್ಯಾಯಗಳನ್ನು ನಡೆಸಿದರೆ ಅವುಗಳಿಂದ ಉಳಿಯುವನು. ನೀನು ಉಳಿಯುವನು, ನೀನು ಉಳಿತೀರಿ.
ನೀತಿ ನ್ಯಾಯಗಳನ್ನು ನೀವಿರೋದಾದ್ರೆ, ಕೆಟ್ಟದನ್ನ ಬಿಟ್ಟು, ದುರ್ಮಾರ್ಗಗಳನ್ನು ಬಿಟ್ಟು, ದುಶ್ಚಟಗಳನ್ನು ಬಿಟ್ಟು, ದುಷ್ಟ ಕ್ರಿಯೆಗಳನ್ನು ಬಿಟ್ಟು, ದುಷ್ಟ ಆಲೋಚನೆಗಳನ್ನು ಬಿಟ್ಟು, ಕೆಟ್ಟ ಮಾರ್ಗಗಳನ್ನು ನಡೆಯುವುದನ್ನು ಬಿಟ್ಟು ನೀನು ಇರೋದಾದ್ರೆ ಅವುಗಳಿಂದ ನಾನು ನಿನ್ನನ್ನು ತಪ್ಪಿಸುತ್ತೇನೆ. ನೀ ಅದನ್ನು ಬಿಟ್ಟು ನೀವು ಹೊರಗಡೆ ಬರೋದಾದ್ರೆ. ಕೆಲವರು ನೋಡ್ಬೇಕ್ರಿ, ಕೆಲವರು ಬಿಟ್ಟು ಹೊರಗಡೆ ಬರ್ಬೇಕಾದ್ರೆ ಬಹಳ ಕಷ್ಟ. ಹೊರಗಡೆ ಬರ್ಬೇಕಾದ್ರೆ ಕಷ್ಟ. ಹೆಂಗ್ ಕಷ್ಟ ಅಂತ ಕೇಳಿದ್ರೆ ನನ್ನ ಪ್ರೇರೆ, ಎಷ್ಟೋ ಜನ ದೇವರಿಗಾಗಿ ಅಳೋರು ಬಹಳ ಕಡಿಮೆ. ದೇವ್ರ ವಾಕ್ಯ ಹಿಡ್ಕೊಂಡು ಅಳೋರು ಬಹಳ ಕಡಿಮೆ. ಅದು ಯಾರಿಗೆ ಗೊತ್ತಿರಿ? ದೇವ್ರೆ, ನಿನ್ನಿಂದ ನಾ ಬಹಳ ದೂರ ಆಗತ್ತೇನಪ್ಪ ಸ್ವಾಮಿ, ನಾನು ನಿನ್ನ ಹತ್ರ ಮಗಳಾಗಬೇಕು, ನಾ ಹತ್ರ ಮಗನಾಗಬೇಕಂತ ದೇವರಿಂದ ಸಮ್ಮುಖದಲ್ಲಿ ಕಳೆದುಕೊಂಡು ಅಳುವರು ಬಹಳ ಕಡಿಮೆ. ನೋಡ್ಬೇಕ್ರಿ, ಕೆಲವೊಂದು ಸಂದರ್ಭ ನನ್ನ ದೃಷ್ಟಿಕ ಬಹಳ ಆಲೋಚನೆ ಮಾಡ್ತಿರ್ತೀನಿ. ಕೆಲವೊಂದು ಸಂದರ್ಭದಲ್ಲಿ ಎಲ್ಲೆಲ್ಲೋ ಊರಲ್ಲಿ ಇರ್ತಾರ, ಕೆಲವೊಂದು ದಿನ ಇರ್ತಾರ, ಕೆಲವೊಂದು ಟೈಮ್ ಇರ್ತಾರ. ಅವ್ರ ಟೈಮ್ ಮುಗಿದ ತಕ್ಷಣ ಬೇರೆ ಊರಿಗೆ ಹೋಗ್ಬೇಕಾಗಿತ್ತಂದ್ರೆ ಅವ್ರು ಹೋಗುವಾಗ ನೋಡ್ಬೇಕ್ರಿ, ಏನು ಕಣ್ಣಾಗ ನೀರು ಬರ್ತಿರ್ತಾವ್ರ, ಏನು ಅಳ್ತಿರ್ತಾರ, ಟ್ಯಾಕ್ ಬಡ್ದು ಅಳ್ತಿರ್ತಾರ. ಅವ್ವಾ ಬಿಟ್ಟು ಅಂತ ನಿನ್ನ ಇನ್ನು ಹೆಂಗ ನಮ್ಮ ಜೀವನ ಅಂತ. ದೇವ್ರೆ, ನಿನ್ನ ಸಮ್ಮುಖದ ಸಮಯ ನಾನು ಎಷ್ಟು ಪ್ರಾರ್ಥನೆ ಇಲ್ಲಿ ಮಾಡ್ತಿದ್ದೆ, ಇನ್ನು ನಾನು ಹೋದ್ರೆ ಪ್ರಾರ್ಥನೆ ಮಾಡೋಕ್ಕಾಗತ್ತಾ ಇಲ್ಲ ಅಂತ ಅಳೋರು ಬಹಳ ಕಡಿಮೆ. ಕೆಲವರು ಹೋಗೋದಷ್ಟ ಸಾಕಾಗಿರ್ತದೆ, ಈ ಜಾಗ ಬಿಟ್ಟು ಹೋಗೋದಷ್ಟ ಸಾಕಾಗಿರ್ತದೆ ಅಂತ ಜನರ ಜೀವಿತಗಳು. ಅದಕ್ಕಾಗಿ ನನ್ನ ಪ್ರಿಯರೇ, ದೇವ ಮಕ್ಕಳೇ, ನಿಮ್ಮ ಜೀವಿತಗಳಲ್ಲಿ ಕೂಡ ಬಿದ್ದೋಗ್ಬೇಡ್ರಿ, ಸೋತೋಗ್ಬೇಡ್ರಿ. ದೇವರು ನಿಮ್ಮ ಪ್ರೀತಿ ಮಾಡ್ತಾರೆ, ದೇವರು ನಿನ್ನ ನಡೆಸ್ತಾ ಇದ್ದಾರೆ. ಬಿದ್ದೋಗ್ಬೇಡ್ರಿ. ಯಾರು ಅಂತ ವ್ಯಕ್ತಿ ನಿನ್ನ ಮನೆಗೆ ಮಾಟ ಮಂತ್ರ ಕುತಂತ್ರಗಳು ಏನೇ ಮಾಡ್ತಾ ಇದ್ರು ಕೂಡ ನಿನ್ನ ಮಂಡಿ ಊರಿ ಪ್ರಾರ್ಥನೆ ಮಾಡು, ದೇವರಿಗೆ ಭಯಪಟ್ಟು ಪ್ರಾರ್ಥನೆ ಮಾಡು, ದೇವರ ಮೇಲೆ ಭಕ್ತಿ ಇಟ್ಟು ಪ್ರಾರ್ಥನೆ ಮಾಡು, ದೇವರಿಗೆ ಸ್ತೋತ್ರ ಹೇಳಿ ಪ್ರಾರ್ಥನೆ ಮಾಡು. ಖಂಡಿತವಾಗಿ ನಿನ್ನ ಕುಟುಂಬ ಜೀವಿತಗಳು ದೇವರು ಸರಾಗವಾಗಿ ನಡೆಸೋಕೆ ಶಕ್ತನಾಗಿದ್ದಾನೆ. ಖಂಡಿತವಾಗಿ ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಎಲ್ಲಾ ವಿಷಯಗಳಲ್ಲಿ ಕೂಡ ಮಾದರಿ ತೋರಿಸೋರಾಗಿರ್ಬೇಕು, ಎಲ್ಲ ವಿಷಯಗಳಲ್ಲಿ ಬಲ ತೋರಿಸೋರಾಗಿರ್ಬೇಕು. ಇದಕ್ಕಾಗಿ ನೋಡುವಾಗ ನಾವು ಎಷ್ಟು ಕಾರ್ಯಗಳನ್ನು ಕರ್ತನ ಮುಂದಿರುತ್ತೀವೋ ಅದಕ್ಕಾಗಿ ದೇವರು ನಮ್ಮನ್ನು ಏನ್ ಮಾಡ್ತಾರೆ, ಇಂಥ ಎಲ್ಲಾ ಕೃತ್ಯಗಳಿಂದ ನಾವು ದೂರ ಆಗಿದ್ರೆ ದೇವರು ನಮ್ಮನ್ನು ಉಳಿಸ್ತಾರೆ, ದೇವರು ನಮ್ಮನ್ನು ಆರೋಗ್ಯವಾಗಿ ಕೊಟ್ಟು ನಡೆಸ್ತಾರೆ. ಅದಕ್ಕಾಗಿ ಈ ಹಿಜಿಕೀಯನು ಯಥಾರ್ಥ ಚಿತ್ತನಾಗಿದ್ದನು, ನಂಬಿಗಸ್ತನಾಗಿದ್ದನು, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನು, ಒಳ್ಳೆತನದಲ್ಲಿ ಇದ್ದನು. ಅದಕ್ಕಾಗಿ ದೇವರು ಆ ಹಿಜಿಕೀಯನ ಪ್ರಾರ್ಥನೆ ಕೇಳಿ ಹೇಳ್ತಾ ಇದ್ದಾರೆ, ನಿನಗೆ ಆಯುಷ್ಯಗಳಲ್ಲಿ 15 ವರ್ಷ ಮತ್ತೆ ನಾನು ಕೂಡಿಸ್ತಾ ಇದ್ದೀನಿ ಅಂತ. ಕೂಡಿಸೋದಕ್ಕೆ ನಾವು ರೆಡಿ ಆಗಿರಬೇಕು. ಕೂಡಿಸೋದಕ್ಕೆ ಕತ್ರಿ ನೋಡೇನಿ, ಕತ್ರಿ ಸೂಜಿ. ಒಂದು ಉದಾಹರಣೆ ನೋಡೋದಾದ್ರೆ ಕತ್ರಿ ಸೂಜಿ. ಒಬ್ಬ ಟೇಲರ್ ಮನುಷ್ಯ ಅರಬಿ ಕಟ್ ಮಾಡಿ ಬಡ ಅರಬಿ ಕಟ್ ಮಾಡಿ ಕತ್ರಿ ಸೈಡ್ ಇಡ್ತಿದ್ದಂತ. ಅವ ಮಗ ಪಕ್ಕದಲ್ಲಿ ಮಗ ಕೂತ್ಕೊಂಡು ನೋಡ್ತಿದ್ದ, ಡೈಲಿ ನೋಡ್ತಿದ್ದ. ಆ ಅಪ್ಪೋಡ ಮಗ ಏನ್ ಮಾಡ್ತಿದ್ದ, ಅಪ್ಪ ಕತ್ತಿ ನೋಡತ್ತಿದ್ದ ಆಗ್ತಿರ್ತಿ, ಸೂಜಿ ನೋಡ್ರ ಇಲ್ಲಿ ಇಟ್ಕೋತಿಲ್ಲ ಅಂತ, ಇಲ್ಲಿ ಹಂಗೆ ಚುಚ್ಕೋತಿಲ್ಲ ಅದನ್ನ ಸೂಜಿ ನೀನು ಚುಚ್ಚುದಿಲ್ಲ ಅಂತ. ಮಗ ನೀ ಕೇಳಿದ್ದು ಕರ್ತೈತಿ, ಆ ಸಾಂಗತಿ ಬೀಳದೈತಿ ಇಟ್ಕೋತೇನೆ ಅಲ್ಲಿ ಅಂತಂದ. ಈ ದ್ವಾರದತ್ತಿ ಹಿಡ್ಸಂಗಿಲ್ಲ ಅನ್ನೋದ, ಈ ಸಾಂಗತಿ ಅರ್ಥ ಇಟ್ಕೋತೇನೆ ಅಲ್ಲಿ ಅಂದ. ಹಂಗಂತ ಇಲ್ಲ ಮಗ ಕೇಳು, ಒಂದೊಂದು ವಿಷಯದಲ್ಲಿ ಒಂದು ಕಾರ್ಯಗಳನ್ನ ಅರ್ಥ ಮಾಡ್ಕೊಂಡು ನಾವು ವಿಚಾರ ಮಾಡಬೇಕು. ಕತ್ರಿ ಅಲ್ಲಿ ಇದ್ದಾಗ ಸೂಜಿ ಇದ್ದಾಗ, ಕತ್ರಿ ಎರಡು ಬೇರೆ ಬೇರೆ ಮಾಡಿ ಇಡ್ತತಿ, ಕತ್ರಿ ಎರಡು ಬೇರೆ ಬೇರೆ ಮಾಡಿ ಇಡ್ತತಿ. ಈ ಸೂಜಿ ಐತಲ್ಲ ಬಹಳ ಮುಖ್ಯವಾದದ್ದು. ಇದು ಮತ್ತ ಅದನ್ನೆಲ್ಲ ಕೂಡಿಸಿ ಒಂದು ಮಾತು. ನಾವು ಸೂಜಿ ಆಗಿರ್ಬೇಕು. ಅದಕ್ಕೆ ಸೇಫ್ಟಿ ಸೂಜಿ ಇಲ್ಲಿರ್ತೈತಿ, ಕತ್ರಿ ದೂರ ಇರ್ತೈತಿ.
ಯಾವಾಗಿದ್ರು ನೋಡ್ರಿ ನಾನು ಜಗಳ ಆಚಾರೆಲ್ಲ ದೂರ ಹಚ್ಕೊಂಡು ಬರ್ತಿರ್ತಾರ. ಗಲಿಬಿಲಿ ಮಾಡೋರೆಲ್ಲ ದೂರ ಮಾಡಿ ದೂರ ಇರ್ತಾರ. ಅವ್ರ ಮನ್ಯಾಗ ಕೂತ ಅಲ್ಲಿ ಹೇಳಿರ್ತಾರ, ಹಂಗೈತ್ ನೋಡ, ಆತರ ಮಾಡ್ಬಿಡ್ ಅದೋಳ ಕಾತಿರ ಸೂಜಿಯಲ್ಲಿ ಬರ್ತದೆ ಗೊತ್ತೈತ್ರಿ. ಏನು ಬೇಡ ಹಂಗೆಲ್ಲ ಮಾಡ್ಬೇಡ್ರಿ, ಏನಾಯ್ತು ಬಿಡ್ರಿ, ಸಂಭಾಳಿಸ್ಕೊಂಡು ಹೋಗೋದೇನು ಜೀವನ. ಏನಾಗ್ತಿದ್ರಾಗ ಯಾರು ತಗೊಂಡು ಹೋಗಾರದು ಇರ್ಲಿ. ಗಂಡ ಹೆಂಡತಿ ಜೋಡಿ ಜಗಳ ಬಂದಿರ್ಬೇಕು, ಆ ಹೆಣ್ಮಗಳು ಕುತ್ಕೊಂಡು ನಮ್ಮ ಗಂಡ ಹಿಂಗಂದು, ನಮ್ಮ ಗಂಡ ಹಿಂಗೆ ಮಾತಾಡಿದ, ನನಗೆ ಹಿಂಗೆ ಹೇಳ್ತಾನ, ನನಗೆ ಹಂಗೆ ಹೇಳ್ತಾನ. ಆಯಮ್ಮ ಹೋಗಿ ಗಂಡನ ಮುಂದೆ ಹೇಳಿದ ಮಾತಾ ಬೇರೆದವ್ರ ಮುಂದೆ ಹೇಳ್ಬಿಡ್ತಾಳ. ಆಯಮ್ಮ ಹೌದು ಅವ್ವ ನಮ್ಮ ಗಂಡ ಹಂಗೇನಿಲ್ವಾ, ಏನು 1000 ರೂಪಾಯಿ ಬಿಡ್ಕೊಂಡ 2,000 ರೂಪಾಯಿ ಕೊಟ್ಟಿರ್ತಾನ, ತಗೊಂಡು ಏನ್ ಬೇಕು ತಗಾತ್ ಕೊಟ್ಟಿರ್ತಾನ. ಆಕೆ ಒಂದ್ ಹೇಳಿದಕ್ಕೂ ಆಕೆ 4 ಮಾತು ಪಾಯಿಂಟ್ ಕಿನ್ಯಾಕ ಹೋಗುದು. ನೋಡು 1 ರೂಪಾಯಿ ಆಗಿಲ್ಲ ನನ್ನ ಗಂಡ 2,000 ರೂಪಾಯಿ ಕೊಡ್ತಾನ. ಆಕೆ ಹೇಗಂದ್ರೆ ಚಲೋ ಆಕಿ ನಿಮ್ಮ ಗಂಡ ಚಲೋಲ್ಲವ್ವ, ಯವ್ವ ನನ್ನ ಅಡಿಗೆ ಬಗ್ಗೆನೂ ಕೇಳಂಗಿಲ್ಲವ್ವ, ಬರ್ತಾರ ಇದ್ದಾರೋ ಉಂತಾರೋ ಗಪ್ಪ ಹೋಗ್ತಾರವ್ವ. ಅವ್ವ ನನ್ನ ಗಂಡ ಕಾರ್ ಹೆಚ್ಚಾಗಿ ಉದ್ದು ಹೆಚ್ಚಾಗೈತೆ, ನಾನು ಬಿಸಿಟ ಮಾಡ್ತಾನಲ್ಲ, ಬರೀ ರೊಕ್ಕನೂ ಕೊಡಂಗಿಲ್ಲ, ಇದನ್ನು ಕೊಡಂಗಿಲ್ಲ. ಈಗ ಇಲ್ಲೇನಾಗತ್ರಿ, ರಾತ್ರಿ ಸಮಯ ಆಗ್ತೈತ್ರಿ, ಅವ ಅಲ್ಲಿ ಬೇರೆ ಕಡೆ ಹೋಗಿರ್ತಾನೆ. ಏನು ಮರ ನಮ್ಮ ಹೆಂಡತಿ ಭಾಳ ಮನ್ಯಾಗ ಭಾಳ ಕಾಣಕತ್ತವ, ಏನ್ ಮಾಡ್ಬೇಕಪ್ಪ ಅಂತಂದಾಗ ಜೀವನನ ಅದಾಯ್ತು ಮರ, ಏನ್ ಮಾಡವ, ಹೆಣ್ಮಕ್ಳು ಹಂಗ ಇರ್ತಾರ, ಸಂಭಾಳಿಸ್ಕೊಂಡು ಹೋಗುದ. ಮತ್ತೆ ಇನ್ನೇನ್ ಮಾಡವ ಅಂತೇಳಿ ಅವಾಗ ಹೇಳೋರಿದ್ರು ಚಲೋ. ಹಂಗ ಬಿಡಮ್ಮಳ ನೀ ಯಾಕೆ ಮಾಡತ್ತಿ, ಬಾ ಇಲ್ಲಿ ಹೋಗಿ ಬರೋಣ ಅಂತ ನಾವು ಕರ್ಕೊಂಡು ಹೋಗ್ತಾನೆ. ಎಲ್ಲಿ ಬರಮ್ಮಳ ಬಾ ಕರ್ಕೊಂಡು ಥಮ್ಸಪ್ ಹಚ್ಚಿ ಕುಡಿಯತ್ತಾನ. ಏನ್ ಕುಡಿಯಾಕ ಕೊಟ್ಟ, ಥಮ್ಸಪ್ ಕುಡಿಯಾಕ ಕೊಟ್ಟಾನ. ಒಳಗೇನೈತಿ ಶರೈ, ಮ್ಯಾಗ ಥಮ್ಸಪ್ ಒಳಗೆ ಶರೈ. ಒಂದ್ಸರಿ ಹಿಂಗೆ ಆಗತ್ತೆ ಹಂಗ ಐತಲ್ಲ, ಒಂದ್ಸರಿ 2 ಸರಿ ಮನಸ್ಸು ಮರಿತಲ್ಲ ನೀನ್ ಹೇಗಿದ್ದಲ್ಲ ಮರಿತಲ್ಲ, ಅದಕ್ಕೆ ಕುಡ್ಕೋತಿರ್ತಾನೆ. ಕುಡಿಯಾಕ ಅವಾಗ ಇನ್ನೂ ಹೆಚ್ಚಾಗ. ಈ ತಾಯಿ ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಇದು ಯಾಕೆ ಆಗ್ತಿತ್ತು, ತಾಯಿ ಮನುಷ್ಯನ ಬೇರೆ, ಇದೇ ವ್ಯಕ್ತಿ ಅಲ್ಲಿ ಹೋಗ್ಲಿಕ್ಕೆ ಇವ್ ಯಾರು ಆಗ್ತಿತ್ತು, ಇವರೇ ಇಬ್ರು ಕೂಡ ಸಂಭಾಳಿಸ್ಕೊಂಡ ನಡಿರಿಂದ ಹೆಂಗೋ ನೋಡ್ಬೇಕು. ಅದಕ್ಕಾಗಿ ಆ ಕುತ್ಕೊಂಡಂತ ವ್ಯಕ್ತಿ ಟೇಲರ್ ಹೇಳಿದಂತ, ಅಪ್ಪ ಮಗನ ಇದು ಸೂಜಿ ಆಗಿದ್ರ ಕೂಡ್ಸೋದಿರ್ತತಿ, ಕಟ್ ಮಾಡೋದಿರ್ತತಿ, ಬಡ ಅಡಾಗಿ ಕಾರ್ಯ ಮಾಡೋದಲ್ಲ, ಕೂಡ್ಸೋದು ಬಹಳ ಮುಖ್ಯ ಐತಿ. ಅದಕ್ಕೆ ಇಂಪಾರ್ಟೆಂಟ್. ನಾವೆಲ್ಲೋ ಹೋದ್ರು ಸೂಜಿ ಆಗಿರ್ಬೇಕಪ್ಪ ಮಗನ ಅಂತೇಳಿ ತಿಳಿಸಿಕೊಟ್ರು. ಅದಕ್ಕಾಗಿ ದೇವರ ಮಕ್ಕಳೇ, ಈ ದಿನದಲ್ಲಿ ನನ್ನ ನಿನ್ನ ಜೀವಿತದಲ್ಲೂ ಕೂಡ ಬಹಳ ಪ್ರಾಮುಖ್ಯ. ಇವತ್ತಿನ ಆಗಲು ಕೆಟ್ಟ ಕಾರ್ಯಗಳು ನೋಡ್ತೀವಿ, ವಿಚಾರ ನೋಡ್ತೀವಿ, ಹೇಗೆ ಮಾಡ್ತೀವಿ. ಹಾಗಾದ್ರೆ ನೋಡ್ತಾ ಇದೀವಿ ನನ್ನ ಪ್ರೇರೆ, ನೋಡುವಂತ ಆಲೋಚನೆಗಳು, ಕೇಳುವಂತ ವಿಚಾರಗಳು ಇಲ್ಲಿ ಇರ್ತಾ ಇದೆ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 27, 28 ಜನ ಬೇಗ ನಾವು ಮುಗಿಸೋಣ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ. ನಿನ್ನ ದೇವರಾಗಿರುವ ಕರ್ತನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ನೀನ್ ಪ್ರೀತಿಸಬೇಕು. ಯಾವುದೋ ಒಂದು ವಿಷಯ ಇಟ್ಕೊಂಡು ಎಲ್ಲೋ ಹೋದ್ರಂದ್ರೆ, ದೇವರ ವಾಕ್ಯ ಬಿಟ್ಟು ನೀನ್ ಎಲ್ಲೆಲ್ಲೋ ಲೋಕ ರೂಢಿಯಲ್ಲಿ ಹೋಗ್ಬಿಟ್ರೆ ನಿನ್ನ ಕುಟುಂಬ ಒಡಿದಲ್ಲ, ನಿನ್ನ ಕುಟುಂಬ ಮಾತ್ರ ಸಿಕ್ಕಾಕೊಳ್ಳೋದಲ್ಲ, ನಿನ್ನ ಕುಟುಂಬ ಸೋತ್ ಹೋಗೋದಲ್ಲ, ನಿನ್ನ ಕುಟುಂಬ ಸಮಸ್ಯೆಯಲ್ಲಿ ಶಾಲಾ ಸಂಕಷ್ಟದಲ್ಲಿ ಇರುವುದಲ್ಲ, ನೀನ್ ಇನ್ನೂ ಹೆಚ್ಚಾಗಿ ಶೋಧನೆ ಒಳಗೆ ಬರ್ತಿ. ಯಾವಾಗ ನೀನು ದೇವರ ವಾಕ್ಯದ ಪ್ರಕಾರವಾಗಿ ಮನಪೂರ್ವಕವಾಗಿ ದೇವರ ಪ್ರೀತಿ, ದೇವರ ಮೇಲೆ ವಿಶ್ವಾಸ, ದೇವರ ಮೇಲೆ ಆರಾಧನೆ ನೀನ್ ಇರುವುದಿಲ್ಲೋ, ಮುಂದೆ ವಚನ ಹೇಳ್ತದೆ ನೋಡ್ರಿ 28. ಆತನು ಅವರಿಗೆ, ಆಗ ಅವರಿಗೆ ನೀನು ಸರಿಯಾಗಿ ಉತ್ತರ ಕೊಟ್ಟೆ, ಇದರಂತೆ ಮಾಡು, ಮಾಡಿದರೆ ಜೀವಿಸುವೆ ಎಂದು ಹೇಳಿದನು. ಮತ್ತು ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸಬೇಕು. ನಿನ್ನ ನೆರೆಯವನು ನಿನ್ನ ಮುಂದೆ ಬಂದು ಏನಾದ್ರೂ ಹೇಳಕ್ ಬಂದಾಗ ಅವನ ಒಟ್ಟಿಗೆ ಏನ್ ಮಾತಾಡ್ಬೇಕಂದ್ರೆ, ನೀನು ಅವ್ರು ಕೆಟ್ಟದಾಗಿದ್ರೆ, ಅವ್ರ ಒಳಗಡೆ ಎಂತ ತೊಂದರೆ ಬಂದ್ರೆ, ನಿನ್ನ ಒಳಗಡೆ ಇದ್ರೆ ನಿನ್ನ ನೆರೆಯವನು ಅವನು, ನಿನ್ನ ಹತ್ರ ಬಂದಾಗ ನೀನೇನ್ ಹೇಳ್ಬೇಕಂದ್ರೆ, ಪ್ರೀತಿ ಮಾಡಿ, ಇಲ್ಲ ಹಾಗೆ ಮಾಡಬೇಡ, ಇದು ತಪ್ಪಾಗಿರ್ತದೆ, ಹೀಗೆ ನಡಿಬೇಡ, ಇದು ಒಳ್ಳೇದಲ್ಲ, ಇಲ್ಲ ಏನೋ ಒಂದು ದಿನ ಸರಿ ಬರ್ತದೆ, ನೀನ್ ಹೀಗೆ ಹೋಗಂತ ನಿನ್ನ ನೆರೆಯವರಿಗೆ ನೀನ್ ಹೇಳ್ಬೇಕು. ನಿನ್ನ ನೆರೆಯವರನ್ನ ನಿನ್ನಂತೆ ಏನ್ ಮಾಡ್ಬೇಕು, ಪ್ರೀತಿಸಬೇಕು. ನಿನ್ನಂತೆ ಪ್ರೀತಿಸ್ಬೇಕು. ಮುಂದೆ
ಅಂದನು. ಆತನು ಅವನಿಗೆ, ನೀನು ಸರಿಯಾಗಿ ಉತ್ತರ ಕೊಟ್ಟೆ, ಇದರಂತೆ ಮಾಡು, ಮಾಡಿದರೆ ಜೀವಿಸುವಿ ಎಂದು ಹೇಳಿದನು. ನೋಡಿ, ನೀ ಇದರಂತೆ ಮಾಡಿದರೆ ನೀ ಎಂದು ಜೀವಿಸ್ತಿ. ನಾವು ಮನಪೂರ್ವಕ ಆರಾಧನೆ ಮಾಡಂಗಿಲ್ಲ, ಬುದ್ಧಿಯಿಂದ ದೇವರಿಗೆ ಒಪ್ಪಿಸಿಕೊಡಂಗಿಲ್ಲ. ನಮ್ಮ ಬುದ್ಧಿ ನಮ್ಮ ಕೈಯಾಗ ಕೇಳುತ್ತೀವಿ. ಬುದ್ಧಿ ಏನ್ ಮಾಡ್ತೀವಿ? ಯಾರ ಕೈ ಕೊಡ್ತೀವ್ರಿ? ಈ ಬುದ್ಧಿ ಯಾರ ಕೈ ಕೊಡ್ತೀವ್ರಿ? ಆ ಮನುಷ್ಯನ ಕೈ ಹೋಗಿ ಕೊಡ್ತೀವಿ. ಅವ ಎಲ್ಲಿ ತಗೊಂಡ್ ಹೋಗ್ಕಣ? ಶರೀರ ತಗೊಂಡ್ ಹೋಗ್ಕಣ, ಇಲ್ಲ ರೂಟ್ ತಪ್ಪಿಸಿ ಬೇರೆ ಕಡೆ ಹೋಗ್ತಾನ. ತಗೊಂಡು ಹೋಗುವಾಗ ಏನ್ ಅನ್ಸಂಗಿಲ್ಲ, ಅದು ತಗೊಳ್ಳುವಾಗ ಏನ್ ಅನ್ಸಂಗಿಲ್ಲ. ಯಾವಾಗ ಅದು ಒಂದೊಂದು ದಿನ ಒಂದು ರೋಗ ಉತ್ಪತ್ತಿ ಆಗ್ತೈತೆ, ಅವಾಗ ನೆನಪಾಗ್ತದೆ. ಈ ಅಮ್ಮ ಈ ಕಾರ್ಯ ಬಿಟ್ಟು ಇನ್ನೊಂದು ಕಡೆ ಸುದ್ದಿ ಮಾಡಿದ್ರಲ್ಲ, ಈ ಅಮ್ಮಗೆ ಯಾವಾಗ ಬುದ್ಧಿ ಬರ್ತೈತೆ ಗೊತ್ತಾ? ಕುಟುಂಬ ಬಿರುಕಾದಾಗ, ಒಡೆದಾಗ, ನಷ್ಟಪಟ್ಟಾಗ, ಸಮಸ್ಯೆ ಸಿಕ್ಕಾಕೊಂಡಾಗ ಅವಾಗ ಅವ್ರ ಬುದ್ಧಿ ಬರ್ತದೆ. ಅವ್ವ ಅಲ್ಲಿನ ಹೋಗಬಾರ್ದಾಗಿತ್ತು, ಇವಾಗ ಈ ವ್ಯಕ್ತಿಗಳ ನಾನು ಅವ್ರ ಮುಂದೆ ಮಾತಾಡಬಹುದಾಗಿತ್ತು. ಅದಕ್ಕಾಗಿ ನಿಮ್ಮ ಬುದ್ಧಿ ಹೃದಯಪೂರ್ವಕ ದೇವ್ರನ್ನ ಆರಾಧಿಸ್ತಾ, ಪೂರ್ಣ ಬುದ್ಧಿಯಿಂದ ದೇವ್ರಿಗೆ ಒಪ್ಪಿಸಿಕೊಡುತ್ತಾ, ನಿನ್ನ ಎಲ್ಲಾ ರೀತಿಯಾಗಿ ಪೂರ್ಣ ಮನಸ್ಸಿಂದ ಪ್ರೀತಿಸ್ತಾ ಹೋದ್ರೆ ಖಂಡಿತವಾಗಿ ದೇವರು ನಿಮ್ಮನ್ನು ಮೇಲೆ ತರ್ತಾ ನಿಮ್ಮನ್ನ ಆರೋಗ್ಯವಾಗಿ ಕೊಟ್ಟು ಸುಖ ಸಂತೋಷವಿರ್ತಾರೆ. ನಂತರ ರೋಮಪುರ ಪತ್ರಿಕೆಯಲ್ಲಿ ಕೂಡ ಹೇಳ್ತದೆ, ನನ್ನ 10ನೇ ಅಧ್ಯಾಯ 5ನೇ ವಚನ, ರೋಮಪುರ ಪತ್ರಿಕೆ ನೋಡುವಾಗ ನನ್ನ ಪ್ರಿಯ ದೇವರ ವಾಕ್ಯಗಳಲ್ಲಿ ಜ್ಞಾನ ಮಾಡುವಾಗ ಖಂಡಿತವಾಗಿ ದೇವರು ನಮ್ಮನ್ನು ನಡೆಸಿ ಕಾಯುವನಾಗಿದ್ದಾನೆ. ರೋಮ 10:5 ನೋಡ್ತೀವಿ. ನನ್ನ ಪ್ರಿಯ ನೇಮ ನಿಷ್ಠೆಗಳಿಂದ ಆಗುವ ನೀತಿಯ ವಿಷಯದಲ್ಲಿ ಅದನ್ನು ಅನುಸರಿಸಿದವನೇ, ನೇಮ ನಿಷ್ಠೆಗಳಲ್ಲಿ ಅದನ್ನು ಅನುಸರಿಸಿ ನಡೆಯುವವನೇ ಅದರಿಂದ ಜೀವಿಸುವನೆಂದು ಮೋಶೆಯು ಬರೆಯುತ್ತಾನೆ. ಹಲ್ಲೆಲೂಯಾ. ಮೋಶೆ ಹೇಳ್ತಾನೆ, ನೀನು ಇದರಿಂದ ನಡೀತಾ ಇರಬೇಕು. ಯಾರೋ ಒಂದು ಮಾತಿಗಲ್ಲ, ಯಾವುದೋ ಒಂದು ವಿಷಯಕ್ಕಾಗಲ್ಲ. ನನ್ನ ಪ್ರೇರೆ ಇವತ್ತಿನ ನಾವು ಫೇಲ್ಯೂರ್ ಆಗ್ತಾ ಇರುವುದು ಕಾರಣಗಳು, ಸೋತೋಗುವಂತ ಕ್ರಿಯೆಗಳು, ಬಿದ್ದೋಗುವಂತ ಕಾರ್ಯಗಳು ನೋಡ್ತಾ ಇದೀವಿ. ನನ್ನ ಪ್ರೇರೆ ಆಟೋಮೆಟಿಕ್ ಆಗಿ ಸೈತಾನ್ ಏನೋ ತಂದ್ಬಿಟ್ಟು ಲಾಸ್ಟ್ ಆತ್ಮಹತ್ಯೆ ತಂದು ಕೊಡ್ತಾನೆ. ಎದಕ್ಕೆ ಹೇಳ್ರಿ? ಏನಿಗೆ ತಂದು ಕೊಡ್ತಾನ್ರಿ? ಆತ್ಮಹತ್ಯೆ ತಂದು ಕೊಡ್ತಾನ್ರಿ. ನೋಡುವಾಗ ಪಿಕ್ಚರ್ ಒಬ್ಬ ಹೀರೋ ಆತನ ಹಿಂದಿನ ಘಟನೆ ಎಲ್ಲಿ ಬಂತು ನೋಡಿದ್ರೆ TV 9ದಲ್ಲಿ ಬಿಚ್ಚಿ ಕೆಲವೊಂದು TV 9 ಯಾವುದೋ ಇದನ್ನ ನ್ಯೂಸ್ ಅಲ್ಲಿ ಹೇಳ್ತಾ ಇದ್ರು. ಅವ್ರು ಹೇಳುವಂತ ಮಾತಿನಲ್ಲಿ ತೀರೋದಾಗ ಏನಿಲ್ಲ, ತೀರೋದು ಮೊನ್ನೆ ದಿನ ಹೇಳ್ತಾ ಇದ್ರು, ಏನೂ ಇಲ್ಲ ಅವನಿಗೆ, ಏನೂ ಇಲ್ಲ, ಯಾವ ತೊಂದರೆ ಇಲ್ಲ ಅಂತ ಹೇಳಿದ್ರು. ಆಮೇಲೆ ತೀರಿ ಹೋದ್ಮೇಲೆ ಆಮೇಲೆ ಹೇಳುವಂತ ಮಾತು ಏನ್ ಬಂತು ಅಂತ ಕೇಳಿದ್ರೆ, ಇವರು ಹೀಗೆ ಪಿಕ್ಚರ್ದಲ್ಲಿ ಇವ್ರನ್ನ ಇಷ್ಟು ಪ್ರೀತಿ ಮಾಡ್ತಾರೆ, ಇವರು ಬೇರೆದವ್ರ ಮುಂದೆ ಎಂಗೇಜ್ಮೆಂಟ್ ಆಗಿದ್ರಿಂದ ಮನಸ್ಸಿಗೆ ನೋವು ಆಯ್ತದೆ. ಅವ್ರು ಹೇಳ್ತಾರ, ನಾವು ನೋಡಿಲ್ಲ ಕೇಳಿದ್ದೀವಿ. ಅವ್ರು ಹೇಳುವಂತ ಮಾತು ಮನಸ್ಸಿಗೆ ನೋವು ಆಯ್ತಂತೆ. ಮನಸ್ಸಿಗೆ ನೋವಾಯ್ತು. ಒಂದು ಏನೇನೋ ಕಥೆಗಳು ಕಟ್ಟುವಂತ ಕಾರ್ಯಗಳು, ಎಂತೆಂತ ಕ್ರಿಯೆಗಳು ಇಲ್ಲ ಕೇಳುವಾಗ ನನ್ನ ನೋವು ಆದ ತಕ್ಷಣನೇ ಹೋಗಿ ನೇಲ ಹಾಕಮ್ಮ. ಅವ ಯಾರ ಮುಂದೆ ಹೇಳ್ಕೊಂಡಿದ್ದನೋ ಅಥವಾ ಇಲ್ಲ ಗೊತ್ತಿಲ್ಲ. ಇಲ್ಲ ನಾನು ಅವಳು ಪ್ರೀತಿ ಮಾಡ್ತಾ ಇದ್ದೀನಿ, ಈ ರೀತಿ ಆಗಿದೆ, ಭಾಳ ಇದರಲ್ಲಿದ್ದರು ಅಂತ ಆ ಬೇರೆ ಹೌದು ಅವ್ರಿಗೆ ನೆನ್ಸ್ಬಿಡು ಅವ್ನು ಉಗಿಸಿರ್ಬೋದು, ಹೇಳಿರ್ಬೋದು. ಇಲ್ಲಾದ್ರೆ ಬೇಡ ಬಿಡು ಸರಿ ಇಲ್ಲ, ಅವ್ರು ಇವ್ರಿದಾರೋ, ನೀನು ಯಾಕೆ ಇದು ಮಾಡ್ತೀನಿ, ನಿನ್ನ ಪಾಠ ಇನ್ನು ಜೀವನ ಚಲೋ ಇದೆ ತಂದಿದ್ರೆ ಅವ್ನು ಬಿಟ್ಟಿದ್ದೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಅವ್ನು ಯಾವುದೂ ಇಲ್ಲ, ಇನ್ನು ಅವ್ನು ಬಾಯಿಲೆ ಹೇಳಿಲ್ಲ, ಇದು ಕತ್ತಿ ಹೇಳಿದ್ರು ಹೆಂಗಿರೋದು ಗೊತ್ತಿಲ್ಲ. ಹಾಗಾದ್ರೆ ಅವನು ಆತ್ಮಹತ್ಯೆ ಮಾಡಿಕೊಂಡ ಮೇಲೆ ಏನು ಕೋಟಿ ಗಂಟಲ ವ್ಯಕ್ತಿ, ಅವನು ಕೋಟಿ ವ್ಯಕ್ತಿ ಅಂತ ಪರಿಸ್ಥಿತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಬೇಕಾದ್ರೆ ಏನ್ ಕಾರಣ? ಈ ಸ್ವಂತ ಬುದ್ಧಿ ಉಪಯೋಗ ಮಾಡ್ಕೊಳ್ಳೋದ್ರಿಂದ ದೇವರಿಗೆ ಬುದ್ಧಿ ಕೊಡಬೇಕು, ಹೃದಯ ದೇವರಿಗೆ ಕೊಡಬೇಕು, ಆತ್ಮನಿಂದ ದೇವರನ್ನು ಆರಾಧಿಸಬೇಕು, ಆತ್ಮಭರಿತವಾಗಿ ದೇವರನ್ನು ಸ್ತುತಿಸಬೇಕು, ಆತ್ಮಭರಿತ ದೇವರ ಮಹಿಮೆ ಪಡಿಸಬೇಕು. ಖಂಡಿತವಾಗಿ ನನ್ನ ಪ್ರಿಯ ದೇವರ ಮಕ್ಕಳೇ, ಖಂಡಿತವಾಗಿ ದೇವರನ್ನು ಪ್ರೀತಿ ಮಾಡ್ತಾರೆ. ನನ್ನ ಪ್ರಿಯ ಯಾವಾಗ ನಮ್ಮ ಆತ್ಮ ಬಿಟ್ಟು ಬೇರೆ ಕಡೆ ಎಡಕ್ಕೂ ಬಲಕ್ಕೂ ತೋರಿಸ್ತೀವೋ ನಮ್ಮನ್ನು ನರಕಕ್ಕೆ ಹೋಯ್ತದೆ ರೀ. ನಮ್ಮ ಕಷ್ಟದಲ್ಲಿ ಬೀಳುತ್ತೀವಿ,
ದುಃಖದಲ್ಲಿ ಬೀಳ್ತೀವಿ, ಕಣ್ಣೀರಲ್ಲಿ ಬರ್ತೀವಿ, ಶೋಧದಲ್ಲಿ ಬರ್ತೀವಿ, ಹೋರಾಟದಲ್ಲಿ ಬರ್ತೀವಿ, ಸಮಸ್ಯೆ ಸಿಕ್ಕಾಕೊಳ್ತೀವಿ. ಇದೆಲ್ಲಾದ್ರೂ ನನ್ನ ಹೊರಗಡೆ ಬರಬೇಕಾದ್ರೆ ನಾವೇನಾಗಿರ್ಬೇಕು? ಪರಿಪೂರ್ಣವಾಗಿ ದೇವರಿಗೆ ಸಮರ್ಪಿಸಬೇಕು. ನಾವು ಹೃದಯ ಆತ್ಮ ಸಮರ್ಪಿಸಬೇಕು. ಯಾವಾಗ ನಾವು ಸಮರ್ಪಿಸ್ತೀವೋ ಆ ಕಡೆದಾಗ ಒಂದು ವಚನ ನಮ್ಮ ಗಲಾತ್ಯರ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ. ಗಲಾತ್ಯರ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ ನೋಡುವಾಗ ಖಂಡಿತವಾಗಿ ಹೀಗೆ ಹೇಳ್ತದೆ ನನ್ನ ಪ್ರೇರೆ. ಗಲಾತ್ಯರ ಬರೆದ ಪತ್ರಿಕೆ 3:12. ಆದರೆ ಕರ್ಮ ಮಾರ್ಗಕ್ಕೆ ನಂಬಿಕೆಯೂ ಆಧಾರವಲ್ಲ. ನೋಡ್ರಿ ನನ್ನ ಪ್ರೇರೆ, ಯಾವುದಕ್ಕೆ? ಕರ್ಮ ಮಾರ್ಗಕ್ಕೆ ನಂಬಿಕೆಯೂ ಆಧಾರವಲ್ಲ. ನಂಬಿಕೆ ಆಧಾರವಲ್ಲ. ಅದರ ನೇಮಗಳನ್ನು ಆಚರಿಸಿದವನೇ ಅವುಗಳ ಮೂಲಕ ಬದುಕುವನು ಎಂದು ಬರೆದಿದೆ. ಕರ್ಮ ಮಾರ್ಗ ಅಲ್ಲ, ನೇಮಗಳನ್ನೇ ಆಚರಿಸಿದ. ನೋಡ್ರಿ ಹೇಳ್ತಾರೆ ವಚನ ನೋಡ್ರಿ, ನಂಬಿಕೆಯಿಂದಲೇ ಬದುಕುವನೆಂದು ಬರೆದಿದೆ. ಯಾಕಂದ್ರೆ ನೀತಿವಂತನು ನಂಬಿಕೆಯಿಂದಲೇ ಬದುಕುವವನಾಗಿದ್ದಾನೆ. ಮೇಲಿನ ವಚನ ಹೇಳ್ತದೆ ನೋಡಿ. ಯಾಕೆಂದರೆ ನೀತಿವಂತನು ನಂಬಿಕೆಯಿಂದಲೇ ಬದುಕುವೆನೆಂದು ಬರೆದಿದೆ. ಮುಂದೆ ಆದರೆ ಕರ್ಮ ಮಾರ್ಗಕ್ಕೆ ನಂಬಿಕೆಯೂ ಆಧಾರವಲ್ಲ. ಕರ್ಮ ಮಾರ್ಗಕ್ಕೆ ನಾನು ನೀನು ಮಾಡಿ ತಪ್ಪಿಗೆ ನಂಬಿಕೆ ಅಲ್ಲ ಕಾರಣ. ನಂಬಿಕೆ ಇದೀವಿ ನಮ್ಮ ಕರ್ಮ ಪ್ರಕಾರ ನಾವು ಮಾಡ್ಕೊಂಡು, ನಮ್ಮ ಬುದ್ಧಿ ಪ್ರಕಾರ ನಾವು ಮಾಡ್ಕೊಂಡು ಸೋತೋದಾಗ ಬಿದ್ದು ಹೋದಾಗ ಎಲ್ಲಿ ಯಾರು ಸಹಾಯಕರು ನಿಂತ್ಕೊಳ್ತಾರೆ? ಯಾರು ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ನನ್ನ ಪ್ರಿಯ ದೇವ್ರ ಮಕ್ಕಳ, ದೇವ್ರ ಜನರೇ, ಇವತ್ತಿನ ಕರ್ತನ ಸನ್ನಿಧಾನದಲ್ಲಿ ನೀನು ನಾನು ಪ್ರಾರ್ಥನೆ ಪೂರ್ವಕವಾಗಿ, ವಾಕ್ಯದ ಪೂರ್ವಕವಾಗಿ, ದೇವರ ಭಯಭಕ್ತಿ ಪೂರ್ವಕವಾಗಿ ನಡೆಯೋದಾದ್ರೆ ಕರ್ತನ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ಸಮಾಧಾನ, ಶಾಂತಿ ಕರ್ತನ ಕೂಡ ಶಕ್ತನಾಗಿದೆ ನನ್ನ ಪ್ರೇರೆ. ಅದಕ್ಕಾಗಿ ನೋಡುವಾಗ ನನ್ನ ಪ್ರೇರೆ, ಎಂತಿಂತ ಜೀವಿತದಲ್ಲಿ ನಾವು ನೋಡ್ತೀವಿ ನನ್ನ ಪ್ರೇರೆ. ಒಂದು ದಿನ ಒಂದೊಂದು ಆಲೋಚನೆಗಳನ್ನು ನೋಡಿದ್ರೆ ಒಂದೊಂದು ದಿನದಲ್ಲಿ ಒಂದೊಂದು ಸಮಯ ಬರ್ತದೆ ನನ್ನ ಪ್ರೇರೆ. ಒಂದೊಂದು ದಿನದಲ್ಲಿ ಒಂದೊಂದು ಸಮಯದಲ್ಲಿ ಸೋತು ಹೋಗ್ಬಿಡ್ತೀವಿ ನನ್ನ ಪ್ರೇರೆ. ಎಂಥ ಆಲೋಚನೆಗಳು, ಎಂಥ ವಿಚಾರಗಳು ನೋಡುವಾಗ ನನ್ನ ಪ್ರೇರೆ, ಖಂಡಿತವಾಗಿ ಒಬ್ಬೊಬ್ಬರು ಶಾಸ್ತ್ರ ಹೇಳ್ತಿರ್ತಾರೆ. ಮನೆ ಕುಟುಂಬದಾಗ ಏನೋ ಬಂತು, ಎಲ್ಲೋ ಒಂದು ಬಂತು ಅಂದ್ರೆ ಹಾಯ್ ಅನ್ನೋರು 108 ಜನ, ಹಾಯ್ ಅನ್ನೋರ 108 ಜನ ಕಾಲು ಸುಡಿದು ನಿಂದು ನೀ ವಿಚಾರ ಮಾಡ್ಕೊ ಮೊದಲು ಅಂತ. ಹೌದ್ರಿ? ಹಾಯ್ ಅನ್ನೋರು 108 ಜನ ನಿನಗೆ ಹಾಯ್ ಅತ್ತಾರ, ನಡಿ ಹಿಂಗ್ ನಡಿ, ಹಂಗ ಮಾಡಿ ಹಿಂಗ್ ಮಾಡಿ ಹೇಳ್ತಾರ. ಕಾಲು ಸುಡಿದು ನಿಂದ ನಡಿ ಅಂದಾಗ ನೀನು ಸಾಲ ನಿಂದಾಗ್ತತಿ, ಕುಟುಂಬ ಪರಿಸ್ಥಿತಿ ನಿಂದ ಕೆಡ್ತತಿ. ಈಗ ಅವ್ರು ಹೇಳಾಕತ್ತಾರ, ಮುಂದೆ ಬರಂಗಿಲ್ಲ. ಈಗ ನೀನು ವಿಚಾರ ಮಾಡಿ, ಜ್ಞಾನ ಮಾಡ್ಕೊ, ವಿಚಾರ ಮಾಡಿ, ದೇವ್ರಿಗೆ ಒಪ್ಪಿಸ್ಕೊಟ್ಟು ಮಾಡೋದಾದ್ರೆ ಖಂಡಿತವಾಗಿ ನೀವು ಭಾಗ್ಯವಂತರಾಗಿರ್ತೀರಿ. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಆ ಬುದ್ಧಿ ದೇವರಿಗೆ ಕೊಟ್ಟು ದೇವರನ್ನ ಪ್ರೀತಿಸುತ್ತಾ ದೇವ್ರ ವಾಕ್ಯದಂತ ನಡೆಯುತ್ತಾ ಹೋಗೋದಾದ್ರೆ ಹಿಜಿಕೀಯನಿಗೆ ಆದಂತ 15 ವರ್ಷ ದೇವ್ರು ಯಾಕೆ ಅವಶ್ಯವನ್ನು ಒದಗಿಸಿಕೊಟ್ರು? ಏನಂದ್ರೆ ದೇವ್ರು ಏನ್ ಮಾಡಿದ್ರಿ? 15 ವರ್ಷ ಓದಿ. ಹಿಜಿಕೀಯನಿಗೆ ನಾನು ನಿನ್ನ ಪ್ರಾರ್ಥನೆಯನ್ನ ಕೇಳಿದ್ದೇನೆ, ನಾನು ನಿನ್ನ ಪ್ರಾರ್ಥನೆ ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನ ನೋಡಿದ್ದೇನೆ, ಕಣ್ಣೀರೆಲ್ಲ ವರ್ಷಿದ್ದೇನೆ, ನೀನು ಗುಣ ಹೊಂದಿ ನಾಡದ್ದು ನನ್ನ ಆಲಯಕ್ಕೆ ಬರುವಿ, ನೀನು ಬರುವಿ. ಇದಲ್ಲದೆ ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನ ಕೂಡಿಸುತ್ತೇನೆ. ಅದರಲ್ಲಿ ನಿನ್ನನ್ನು ಈ ಪಟ್ಟಣವನ್ನು ಅಶ್ಶೂರದ ಅರಸನ ಕೈಗೆ ಬೀಳದಂತೆ ತಪ್ಪಿಸುವೆನು ಅಂತ ಹೇಳ್ತಾರೆ ನನ್ನ ಪ್ರೇರೆ. ನಿನ್ ಯಾವ ರೋಗ, ಯಾವ ಕಾಯಿಲೆ, ಯಾವ ಕಷ್ಟ, ಯಾವ ಕಣ್ಣೀರು, ಯಾವ ವೇದನೆ, ಯಾವ ಬಾಧೆ ನಿನ್ನ ಬರದ ರೀತಿಯಾಗಿ ನಾನು ನಿನ್ನನ್ನು ತಪ್ಪಿಸಿ ನಿನ್ನನ್ನು ಕಾಪಾಡ್ತೀನಿ, ನಾನು ನಿನ್ನನ್ನು ನಡೆಸ್ತೀನಿ, ನಾನು ಈ ಜೊತೆ ಇರ್ತೀನಿ ಅಂತ ಸ್ವಾಮಿ ಹೇಳ್ತಾರೆ ನನ್ನ ಪ್ರೇರೆ. ಹಾಗಾದ್ರೆ ನಾವೇನಾಗಿರ್ಬೇಕು? ಮನಪೂರ್ವಕವಾಗಿ ದೇವರನ್ನು ಆರಾಧಿಸ್ತಾರೆ, ಹೃದಯಪೂರ್ವಕವಾಗಿ ದೇವರಿಗೆ ಒಪ್ಪಿಸಿಕೊಡೋರಾಗಿರ್ಬೇಕು. ಏನೋ ಕಾಟಾಚಾರ ಪ್ರಾರ್ಥನೆ ಎಲ್ಲ ಏನೋ ಹೋಗ್ಬೇಕಪ್ಪ, ಸಿಟ್ಟು ಮಾಡ್ತಾರ, ಕೋಪ ಮಾಡ್ತಾರ, ಏನಾದ್ರು ಅನ್ಕೋತಾರ ಅಂತ ಚರ್ಚೆಗೆ ಬರಾಕ ಹೋಗ್ಬೇಡ್ರಿ. ನಿಮಗೆ ದೇವ್ರ ಭಯ ಭಕ್ತಿಯಿಂದ ಬರ್ರಿ. ಅದಕ್ಕೆ ದೇವರಿಗೆ ನಿಮ್ಗೆ ಗುರುತು ದೇವ್ರು ಕೊಟ್ಟಾರ. ಗುರುತೇನು ಕೊಟ್ಟಾರ? ಸಬ್ಬತ್ ದಿನ ಆರಾಧನೆ ಗುರುತು ಕೊಟ್ಟಾರ. ಹೋದ ವಾರ ನೋಡ್ಬೇಕ್ರಿ, ಸೊಸೈಟಿ ಡಿಸ್ಟಿಂಕ್ಷನ್ ಮಾಡ್ರಿ. 5 ಕಿಲೋಮೀಟರ್ಗಳು ಕಾರ್ ನಿಂತು ಆರಾಧನೆ ಮಾಡ್ಯಾರ. ಕಾರ್ ನಿಂತು ಎಲ್ಲಿ ಇದರಲ್ಲಿ 6 ಕಿಲೋಮೀಟ್ರು, 3 ಕಿಲೋಮೀಟ್ರು, ಒಂದೊಂದ್ ಕಡೆ 2 ಕಿಲೋಮೀಟ್ರು ನಿಂತ್ಕೊಂಡು ಆರಾಧನೆ ಮಾಡ್ಯಾರ. ದೂರ
ಅದು ಚರ್ಚ್ಗೆ ಹೋಗ್ಬೇಕಂತೇಳಿನೇ ಮನೆ ಬಿಟ್ಟು ಹೊರಗಡೆ ಬಂದೇ ಇದು ಆರಾಧನೆ ಮನ್ಯಾಗ ಕೂತಾಗ ಖಂಡಿತವಾಗಿ ದೇವ್ರ ಮಕ್ಕಳೇ ದೇವ್ರನ್ನ ಪ್ರೀತಿ ಮಾಡ್ತಾ ಇದ್ದಾರೆ, ದೇವ್ರು ನಿಮ್ಮನ್ನು ನಡೆಸ್ತಾ ಇದ್ದಾರೆ. ದೇವರಿಗಾಗಿ ನೀವು ಪರಿಪೂರ್ಣವಾಗಿ ಭಕ್ತಿಯಲ್ಲಿ ಭಯದಲ್ಲಿ ಕೊಡ್ರಿ. ಹಿಜಿಕೆಯನ್ನು ಮಾಡಿದಂಥ ದೇವರು ನಮ್ಮ ದೇವರಾಗಿದ್ದಾರೆ. ಪ್ರಾರ್ಥನೆಯನ್ನು ಕೇಳ್ತಾರೆ. ಇವತ್ತು ಮಾಟಕ್ಕೆ ಅನ್ಸ್ಬೇಡ್ರಿ, ಯಾವ ಮಂತ್ರಕ್ಕೆ ಅನ್ಸ್ಬೇಡ್ರಿ, ಯಾವ ವ್ಯಕ್ತಿ ಕಾರ್ಯಗಳು ಭಯ ಪಡಬೇಡ್ರಿ. ದೇವ್ರು ನಿಮ್ಮನ್ನ ಕಾಯಲಿಕ್ಕೆ ಒಬ್ಬ ದೇವರಿದ್ದಾನೆ, ಆತನೇ ಯೇಸು ಸ್ವಾಮಿ. ಆತನೇ ಯೇಸು ಸ್ವಾಮಿ ನಿಮ್ಮನ್ನ ಕಾಯಲು ಸಿದ್ಧನಾಗಿದ್ದಾನೆ, ನಿಮ್ ನೋಡೋಕ್ ಸಿದ್ಧನಾಗಿದ್ದಾನೆ, ನಿಮ್ಮ ಹತ್ರ ಬರೋಕ್ ಸಿದ್ಧನಾಗಿದ್ದಾನೆ. ಇವತ್ತು ಎಂಥ ಮಂತ್ರವಾದಿಗಳು, ತಂತ್ರವಾದಿ ಕಿರಗಳು, ಎಂತಿಂಥ ಕಿರಗಳು ಕೂಡ ನಾವು ನೋಡ್ತೀವಿ. ನಮಗಿರ್ತಕ್ಕಂಥ ಆಲೋಚನೆ ಒಂದೇ ಇರಬೇಕು, ನನ್ನ ದೇವರು ಇದ್ದಾರೆ, ನನ್ನ ಸಹಾಯ ಮಾಡ್ತಾರೆ, ನನ್ನ ಸ್ವಾಮಿ ಇದ್ದಾನೆ, ನನ್ನನ್ನು ನಡೆಸುತ್ತಾನೆ, ನನ್ನ ಜೀವನದಲ್ಲಿ ದೇವ್ರ ಜೊತೆ ಇದ್ದುಕೊಂಡು ಸಹಾಯ ಕೊಡ್ತಾರಂತ ಆ ನಂಬಿಕೆ, ಆ ವಿಶ್ವಾಸ ತೋಡಿ ಈ ವಿರೋಧ ಆದರೆ ಖಂಡಿತ ಎಲ್ಲೇ ಇದ್ರೂ ಕೂಡ, ಯಾವ ಸ್ಥಳದಲ್ಲಿದ್ದು ಕೂಡ ದೇವ್ರ ಆತ್ಮನು ನಿಮ್ಮೊಟ್ಟಿಗೆ ಮಾತಾಡಿ ನಡೆಸ್ತಾನೆ ಅನ್ನೋದ್ರೆ. ಹಾಗಾದ್ರೆ ಒಂದು ನಿಮಿಷ ಪ್ರಾರ್ಥನೆ ಮಾಡೋಣ, ಕಣ್ಣುಗಳು ಮುಚ್ಚೋಣ. ಪರಲೋಕ ಭೂಲೋಕ ಉಂಟು ಮಾಡಿದ ದೇವರೇ ನಿನಗೆ ಸ್ತೋತ್ರ ರಾಜ. ಓ ಪರಿಶುದ್ಧ ದೇವರೇ ನಿನಗೆ ಸ್ತೋತ್ರ, ಹಾಲೆಲೂಯ ಸ್ತೋತ್ರ. ರಾಜಾದಿ ರಾಜನೇ ನಿನಗೆ ಸ್ತೋತ್ರ, ಅರಸಾದಿ ಅರಸನೇ ನಿನಗೆ ಸ್ತೋತ್ರ, ಸರ್ವಶಕ್ತ ದೇವರೇ ನಿನಗೆ ಸ್ತೋತ್ರ. ಈ ಸಬ್ಬತ್ ದಿನದಾಗ ನಮಗೊಂದು ಗುರುತು ಕೊಟ್ಟಿದ್ದೆ ದೇವರೇ. ಅಪ್ಪ, ನಾವು ನಿನ್ನನ್ನು ಆರಾಧಿಸಬೇಕು, ನಾವು ನಿನ್ನನ್ನು ಸ್ತುತಿಸಬೇಕು, ನಾವು ನಿನ್ನನ್ನು ಗಂಡಪಡಿಸ್ಬೇಕಂತ ಒಂದು ಗುರುತು ಕೊಟ್ಟಿದ್ದೆ ದೇವರೇ. ಈ ಗುರುತು ಕೊಟ್ಟಂತ ಕಾರ್ಯಗಳಲ್ಲಿ ಅದೇ ರೀತಿಯಾಗಿ ಸ್ವಾಮಿ ಹಿಜಿಕೀಯನಿಗೆ ಹೇಳಿದ್ರೆ ಸ್ವಾಮಿ 15 ವರ್ಷ ನಾನು ಕೊಡುತ್ತೇನೆ, ನಾಡದ್ ನೀನು ಆಲಯಕ್ಕೆ ಬರ್ತೀಯ ಅಂತ ಹೇಳಿದ್ರೆ ಕರ್ಮೆ, ಅದೇ ಒಂದು ಗುರುತು ನೀನು ಹೇಳಿದೆಪ್ಪ. ಆ ಗುರುತಿನ ಪ್ರಕಾರವಾಗಿ ಇವತ್ತು ದಿನದಲ್ಲಿ ನಮಗೂ ಕರ್ತನೆ, ಇವತ್ತು ದಿನ ನಿನ್ನ ನಾಮ ಮಹಿಮೆಗಾಗಿ ಇಲ್ಲಿ ಭಕ್ತರು ಸೇರಿ ಬಂದಿರುವಾಗ, ಲೈವ್ ದಲ್ಲಿರುವಂತ ನಿನ್ನ ಮಕ್ಕಳಿರುವಾಗ ಅವರ ಕೊರತೆಗಳು, ಅವರ ಕಣ್ಣೀರುಗಳು, ಅವರ ಕಷ್ಟಗಳು, ಅವರ ದುಃಖಗಳು, ಇವ್ರ ಬಾಧೆ ಬೇದನೆಗಳು, ಪ್ರತಿ ಒಬ್ಬೊಬ್ಬರ ಸಮಸ್ಯೆ ಯೇಸುವ ನಾಮದಿಂದಲೇ ಬಿಟ್ಟು ತೊಳೆಯಲಿ ಪ್ರಾರ್ಥಿಸ್ತೇನೆ. ಯಾವ ಜನರು ಮಾಟಕ್ಕಂತದೆ ಭಯಪಡದೆ ಮೂಢನಂಬಿಕೆಯಲ್ಲಿ ಬಿದ್ದು ಹೋಗದೆ ಸೋತು ಹೋಗದೆ ದೇವ್ರೇ ಅಪ್ಪ ತಂದೆ ಆದ್ರೆ ಸೊಪ್ಪ ಪ್ರತಿ ಒಂದು ಜನರನ್ನು ಮುಟ್ಟು ದೇವ್ರೇ. ಈ ಮಂತ್ರ ಕಾರ್ಯಗಳು, ತಂತ್ರ ಕಾರ್ಯಗಳು, ಎಲ್ಲೆಲ್ಲೋ ಏನೇನೋ ಕಾರ್ಯಗಳು ಭಯಪಡಿಸ್ತಾರಂತ ಕ್ರಿಯೆಗಳು, ಎಲ್ಲೆಲ್ಲೋ ಆಕ್ಸಿಡೆಂಟ್ಗಳಾಗ್ತದೆ, ಎಲ್ಲೆಲ್ಲೋ ಕುಟುಂಬಗಳು ಒಡಿತಾ ಇದೆ, ಎಲ್ಲೆಲ್ಲೋ ಕುಟುಂಬಗಳ ಬಿರುಕು ನಡೀತಾ ಇದೆ, ಎಲ್ಲೆಲ್ಲೋ ಜಗಳ ನಡೀತಾ ಇದೆ, ಎಷ್ಟೋ ಕುಟುಂಬದಲ್ಲಿ ಕುಡುಕತನ ಇದೆ, ಜಗಳತನ ಇದೆ, ದರಿದ್ರತನ ಇದೆ. ಯೇಸು ನಾಮದಲ್ಲಿ ಎಲ್ಲ ಬಿಟ್ಟು ತೊಳೆಯಲಿ ಪ್ರಾರ್ಥಿಸ್ತೇನೆ. ಪರಿಶುದ್ಧವಾದ ಕಾರ್ಯ ಇಳಿದು ಬರ್ಲಪ್ಪ, ನಿನ್ನ ಗಾಯಸ್ತ ಇಳಿದು ಬರ್ಲಿಕ್ಕಾಗ್ತೇನೆ, ನಿನ್ನ ಮಹಿಮಾ ಪ್ರಭಾವ ಶಕ್ತಿ ಇಳಿದು ಬರ್ಲಿಕ್ಕಾಗ್ತಾನೆ. ಸ್ತೋತ್ರ. ತಡೆಗಳೆಲ್ಲ ಬಿಡುಗಡೆ ಕೊಡೋದು ಪ್ರಾರ್ಥಿಸ್ತೀನಿ ಸ್ವಾಮಿ. ತಲೆಬಾಗಿರುವ ಚಿಕ್ಕವರು ಮೊದಲುಕೊಂಡು ದೊಡ್ಡವರು ಪ್ರಾಂತ ಪ್ರತಿಯೊಬ್ಬೊಬ್ಬರು ಯಾವ್ಯಾವ ಊರಲ್ಲಿದ್ದಾರೋ, ಮನೆಯಲ್ಲಿದ್ದಾರೋ, ಲೈವ್ದಲ್ಲಿದ್ದಾರೋ ಕರ್ತನೆ ಎಲ್ಲಾ ನಿನ್ನ ಭಕ್ತರನ್ನು ಆಶೀರ್ವಾದ ಮಾಡೋದು ನಾನು ಪ್ರಾರ್ಥಿಸ್ತೇನೆ. ಈ ಅಮಾವಾಸ್ಯ ದಿನದಲ್ಲಿ ಸೂರ್ಯ ಕರ್ತನೆ ಚಂದ್ರಗ್ರಹಣ ಇರುವಾಗ ದೇವರೇ ಯಾವ ಮಕ್ಕಳಿಗೂ, ಯಾವ ಜನರಿಗೆ, ಹಿರಿಯರಿಗೆ, ಕಿರಿಯರಿಗೆ ಯಾರಿಗೆ ಯಾವ ತೊಂದರೆಗಳು, ಆಪತ್ತಿ ಬರದೆ ಎಲ್ಲಾ ಜಾತಿ ಜನರನ್ನ ರಕ್ಷಿಸ್ರಿ ಸ್ವಾಮಿ. ಎಲ್ಲಾ ಜನರನ್ನು ಆಶೀರ್ವಾದ ಮಾಡ್ರಿ ಅಪ್ಪ. ಎಲ್ಲಾ ಜನರಿಗೆ ಒಂದು ಬಿಡುಗಡೆ ಕೊಡ್ರಿ ದೇವರೇ. ಎಲ್ಲಾ ಜನರಿಗೆ ಒಂದು ಸಮಾಧಾನ ಕೊಡ್ರಿ, ಎಲ್ಲಾ ಜನರಿಗೆ ಒಂದು ಸಂತೋಷ ಕೊಡ್ರಿ, ಎಲ್ಲಾ ಜನರನ್ನು ಅದ್ಭುತವಾಗಿ ನಡೆಸಿ ಪ್ರಾರ್ಥಿಸ್ತೇನೆ. ಈ ಕೊರೋನಾ ತುತ್ತಿಗೆ ಬಲಿ ಆಗುವಂತ ಎಲ್ಲಾ ಜನರನ್ನ ಅಪ್ಪ ಬದಲಾಯಿಸು ರಾಜ. ಬಿಡುಗಡೆ ಕೊಡು ದೇವ್ರೆ ಅಪ್ಪ, ಬಿಡುಗಡೆ ಕೊಡು ಅಪ್ಪ. ಎಷ್ಟೋ ಜನರ ಕರ್ತನೆ ತೀರಿ ಹೋಗಿದ್ದಾರೆ, ಬಿಟ್ಟು ಹೋದಂತ ಬಳಗಣ್ಣ ಅವ್ರ ಕುಟುಂಬನವರೇ ಅವ್ರನ್ನ ರಕ್ಷಿಸು, ಅವ್ರ ಸಮಾಧಾನ ಶಾಂತಿ ಕೊಡು ರಾಜ. ಇನ್ನೂ ಎಷ್ಟೋ ಜನ ಕರ್ತನ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ, ಎಷ್ಟೋ ಜನ ಬಳಲ್ತಾ ಇದ್ದಾರೆ. ಯೇಸು ನಾಮದಿಂದ ಎಲ್ಲಾ ಕೊರೋನಾ ವೈರಸ್ ಬಿಟ್ಟು ತೊಲಗಲಿ ಕರ್ತನೆ. ಹಾಸ್ಪಿಟಲ್ ಅಲ್ಲಿ ಓಡಾಡುವಂತ ಎಲ್ಲಾ ಡಾಕ್ಟರ್ಗಳಿಗಾಗಿ, ನರ್ಸ್ಗಳಿಗಾಗಿ, ಎಲ್ಲಾ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಕರ್ತನ ವಿಶೇಷವಾಗಿ ಪೊಲೀಸ್ ಸಿಬ್ಬಂದಿಗಾಗಿ ಸ್ತೋತ್ರ. ಕರ್ತನ ದೇಶ ಎಲ್ಲಾ ನಿನ್ನ ಭಕ್ತರನ್ನು ಆಶೀರ್ವಾದ ಮಾಡು ಕರ್ತನ ಸ್ತೋತ್ರ. ಕರ್ತನ ದೇಶ ಇದರ ಮಧ್ಯದಲ್ಲಿ ಓಡಾಡಿ ಕರ್ತನೆ ಜಯ ಗಳಿಸಬೇಕಂತ ಓಡಾಡುವಂತ ಅಪ್ಪ ಕರ್ತನ ವಿಶೇಷವಾಗಿ ಎಲ್ಲಾ ಮಂತ್ರಿ ಮಂಡಲಗಳವರನ್ನ ಆಶೀರ್ವಾದ ಮಾಡುವಂತ ಪ್ರಾರ್ಥಿಸ್ತೇನೆ. ನಿನ್ನ ಕೃಪೆ ಇರುವುದಕ್ಕಾಗಿ ಸ್ತೋತ್ರ, ಕರುಣೆ ಇರುವುದಕ್ಕಾಗಿ ಸ್ತೋತ್ರ. ಇಲ್ಲಿವರೆಗೆ ಎದ್ದು ನಡೆಸಿದ್ದು, ಇಲ್ಲಿವರೆಗೆ ನೀವು ಬಂದಿದ್ದಿ, ನಿನಗೆ ಸ್ತೋತ್ರ. ಮಂತ್ರ ತಂತ್ರಗಳೆಲ್ಲವೂ ಬಿಡುಗಡೆ ಕೊಡು. ಎಲ್ಲರಿಗೂ ಸಮಾಧಾನ, ಎಲ್ಲರಿಗೂ ಸಂತೋಷ, ಎಲ್ಲರಿಗೂ ಆರೋಗ್ಯ ಭಾಗ್ಯ, ಎಲ್ಲರಿಗೂ ನಿನ್ನ ಕೃಪೆ ಹಸ್ತ ಇರಲಿ, ಸಹಾಯ ಮಾಡು. ಇಲ್ಲಿವರೆಗೆ ಇದ್ದಿದ್ದಿ, ನಿನಗೆ ಸ್ತೋತ್ರ. ಇನ್ನು ಮುಂದಿರುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಭವಿಷ್ಯವಾದ ರಕ್ತದಲ್ಲಿ ಮರೆಮಾಚಿ ನಡೆಸಿ ಕಾಪಾಡಬೇಕು. ಯೇಸುವಿನ ಹೆಸರನ್ನು ಬೇಡ್ಕೊಂಡೆ, ಆಮೆನ್. ನನ್ನ ಮನವೇ ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರವನ್ನು ಕೀರ್ತಿಸಲಿ. ಕೊಂಡಾಡು, ಆತ ಮಾಡಿದ ಉಪಕಾರವನ್ನು ಮರೆಯಬೇಡ. ಆಮೆನ್. ತಂದೆ, ಮಗ, ಪರಿಶುದ್ಧಾತ್ಮ ಪ್ರೀತಿ ರಕ್ತ, ಯೇಸು ಕ್ರಿಸ್ತನ ಪ್ರೀತಿ, ಪವಿತ್ರಾತ್ಮ ಐಕ್ಯತೆ, ಅನ್ಯೋನ್ಯತೆ, ಸಂತೋಷ, ಸಮಾಧಾನ ಇಂದಿಗೂ ಎಂದೆಂದಿಗೂ ಸದಾಕಾಲ ನಿತ್ಯ ನಿರಂತರ ನೀನು ತಿರುಗಿ ಬರುವವರೆಗೂ ಸಭೆ ಮೇಲೆ, ಸಭೆ ಮಕ್ಕಳ ಮೇಲೆ ಕೂತಂತ ನಿನ್ನ ಮಕ್ಕಳ ಮೇಲೆ, ಫ್ಲೈ ಇರುತ್ತೆ ನಿನ್ನ ಮಕ್ಕಳ ಮೇಲೆ, ಯಾರು ನನಗಾಗಿ ನನ್ನ ಪ್ರಾರ್ಥನೆ ಮಾಡುತ್ತಿರೋದು ಎಲ್ಲ ಭಕ್ತರ ಮೇಲೆ ನಿತ್ಯ ನಿರಂತರ ನೀನೇ ಇದು ನಡೆಸಿ ಕಾಯ್ದು ಕಾಪಾಡುತ್ತಾ ಬರಬೇಕಂತ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಬೇಡಿ ಬಂದಿದ್ದೇವೆ ಸ್ವಾಮಿ. ಆಮೆನ್.
ಯೇಸು ರಕ್ತಕ್ಕೆ ಜಯ, ಯೇಸುವಿನ ರಕ್ತಕ್ಕೆ ಜಯ, ಯೇಸುವಿಗೆ ಸ್ತೋತ್ರ. Hallelujah. Hallelujah. Hallelujah.